ನೋಡಿ ಇವಾಗ ಈ ಜಾಗದಲ್ಲಿ ನಾನಿದ್ದೇನೆ. ಅವರು ಇವಾಗ ಅರಶಿನ ಒಂದು ತಳಿಯನ್ನು ಎಷ್ಟೋ ಬೇರೆ ಬೇರೆ ರೀತಿಯ ತಳಿಯನ್ನು ನಿಮಗೆ ತೋರಿಸಿದ್ರು. ಅದೇ ರೀತಿ ಶುಂಠಿ ಅವರು ಕೂಡ ತಮ್ಮ ಮನೆಗೆ ಬೇಕಾದಷ್ಟು ಅಲ್ಲ, ಇಡೀ ಊರಿಗೆ ಬೇಕಾಗುವಷ್ಟು ಶುಂಠಿಯನ್ನು ಕೂಡ ಸಾವಯವ ಕೃಷಿಯ ಮುಖಾಂತರನೇ ಮಾಡ್ತಾ ಇದ್ದಾರೆ. ಎಲೆ ಇಲ್ಲ ಇದರಲ್ಲಿ, ಏನು ವಿಶೇಷತೆ ಅಂತ ನೋಡಿ. ಇದು ನೋಡಿ ಅಂಬಡೆ ನೋಡಿ ಇದು. ಇಲ್ಲಿ ನಾನು ಹೇಳುದು ಅಂತ ಹೇಳಿದ್ರೆ ನೋಡಿ, ಇದು ನಮ್ಮ ಹಳೆ ಕಾಲದ್ದು ನಮ್ಮ ಹಿರಿಯರ ನೆಟ್ಟಿರೋದು. ಇದರಲ್ಲಿ ಫುಲ್ ಆಗಿದೆ ಪೂರ್ತಿ. ಇದರ ಉಪ್ಪಿನಕಾಯಿ ಬೇಕಾದ್ರೆ ಹಾಕ್ಬೋದು ಕಟ್ ಮಾಡಿ. ನೆಕ್ಸ್ಟ್ ನೀವು ಹಣ್ಣಾದ್ರೆ ಹಬ್ಬಗಳಿಗೂ ಆಗ್ತದೆ. ಹೌದು. ಆದ್ರೆ ಅದು ಈಗ ಇಲ್ಲ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಇಲ್ಲಿ ಅದು ನರ್ಸರಿಗೆ ಹೋದ್ರೆ ಇಂಥದ್ದು ಅಂಬಟೆಗಳು ಸಿಗ್ತವೆ. ಅದೊಂದು ಮರ ನೋಡಿ, ನಾವು ತುಂಬಾ ಈ ಕಾಳು ಮೆಣಸಿನ ಬಗ್ಗೆ ಮಾತಾಡ್ತೇವೆ. ನಾನು ಅದು ತೋರಿಸಿದೆ. ನಮ್ಮ ಅದರಲ್ಲಿ ನ್ಯಾಚುರಲ್ ನಾವು ನೆಟ್ಟು ಅದಕ್ಕೆ ಸಾವಯವ ಗೊಬ್ಬರ ಹಾಕೋದ್ರಲ್ಲಿ ಬಂದಿಲ್ಲ ಇನ್ನೂ ಕೂಡ. ಅದು ನೋಡಿ ಹೇಗೆ ರೂಟೀನ್ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಅದೊಂದು ಬೆಳೆಸಿರೋದು, ಅದ್ರ ಬುಡಕ್ಕೆ ಏನೂ ಹಾಕಿಲ್ಲ ಇಷ್ಟರವರೆಗೆ. ಹಾಗೆ ಬಂದದ್ರೆ ಕೊರಳುಗಳಾಗಿರುವಂಥದ್ದು ನೋಡಿ. ಹೌದು, 2-3 ವರ್ಷ ಇದೆ ಅದಕ್ಕೆ. ಪನ್ನೀರು ಒನ್ನೇದು. ಆದ್ರೆ ಅದು ಯಾವುದೇ ರೋಗಗಳಿದ್ದು ತುಂಬಾ ಚೆನ್ನಾಗಿ ಬರ್ತದೆ. ಕರೆಕ್ಟ್. ಅಂದ್ರೆ ಅದು ನ್ಯಾಚುರಲ್, ನಿಜವಾಗ್ಲೂ ಸಹಜ ಅಂತ ಹೇಳಿದ್ರೆ ಅದೇ. ಅಂದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಹಜವಾಗಿ ಬಂದಿದೆ ಅದು. ಅದಕ್ಕೆ ಯಾವುದೇ ರೀತಿ ಆರೈಕೆ ನೀವು ಮಾಡಿಲ್ಲ. ಕರೆಕ್ಟ್. ಸೊ ಅಂತದ್ದು ಮುಂಚೆ ಎಲ್ಲ ಕ್ವಿಂಟಲ್ ಗಟ್ಟಲೆ ಕಾಳು ಮೆಣಸು ಆಗ್ತಾ ಇತ್ತು. ಆಗಲ್ಲ. ಕಾಡು ಕಂಚಲ ಅಂತ ಹೇಳ್ತಾರೆ. ಕಾಡು ಕಂಚಲ ಅಂತ ಹೇಳ್ತಾರೆ. ಇದಕ್ಕೆ ಇನ್ನು ಈಗ ಆಗ್ಲಿಕ್ಕೆ ಶುರು ಆಯ್ತು. ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಿಡ್ಲಿಕ್ಕೆ ಶುರು ಆಗಿದೆ. ಇನ್ನೀಗ ತುಂಬಾ ಆಗತ್ತೆ ಇದರಲ್ಲಿ. ಆರೋಗ್ಯಕ್ಕೆ ಬಾರಿ ಒಳ್ಳೇದು ಅಂತ ಕೇಳಿದ್ದಾರೆ ನೋಡಿ. ಹೌದು ನೋಡಿ, ಅದರ ಅಡಿಯಲ್ಲಿ ಗೆಡ್ಡೆಗಳು. ಅದನ್ನು ತುಂಬಾ ಅದಕ್ಕೆ ಜನ ಮುಗಿ ಬೀಳ್ತಿದ್ದಾರೆ. ಅದನ್ನು ಒಂದೆರಡು ಯೂಟ್ಯೂಬರ್ ಯಾರೋ ಅದರಲ್ಲಿ ಭಾರಿ ಸಾವಯವ ಸತ್ವ ಇದೆ ಅಂತ ಹೇಳಿದ್ರು. ಅದಕ್ಕೆ ಜನರ ಅದರ ಮೇಲೆ ಮುಗಿ ಬೀಳ್ತಿದ್ದಾರೆ. ತುಂಬಾ ಮುಗಿ ಬೀಳ್ತಾ ಇದ್ದಾರೆ. ಜನರಿಗೆ ಸಾವಯವ ಆಗಿರುವಂತಹ ಎಲ್ಲ ಐಟಮ್ಗಳಲ್ಲೂ ಕೂಡ ಬೇಕು, ಮಾಡ್ಲಿಕ್ಕೆ ಬೇಡ. ನೋಡಿ ಇವಾಗ ಈ ಜಾಗದಲ್ಲಿ ನಾನಿದ್ದೇನೆ. ಅವರು ಇವಾಗ ಅರಶಿನ ಒಂದು ತಳಿಯನ್ನು ಎಷ್ಟೋ ಬೇರೆ ಬೇರೆ ರೀತಿಯ ತಳಿಯನ್ನು ನಿಮಗೆ ತೋರಿಸಿದ್ರು. ಅದೇ ರೀತಿ ಶುಂಠಿ ಅವರು ಕೂಡ ತಮ್ಮ ಮನೆಗೆ ಬೇಕಾದಷ್ಟು ಅಲ್ಲ, ಇಡೀ ಊರಿಗೆ ಬೇಕಾಗುವಷ್ಟು ಶುಂಠಿಯನ್ನು ಕೂಡ ಸಾವಯವ ಕೃಷಿಯ ಮುಖಾಂತರನೇ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಇಲ್ಲದೆ ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಣ್ಣನ್ನೆಲ್ಲ ಹದ ಮಾಡಿ ನೋಡಿ, ಯಾವುದು ಹಲಸಿನ ಹಣ್ಣಿನ ಎಲೆ ಆಗಿರ್ಬೋದು ಆ ತರಗಲೆನೆಲ್ಲ ಹಾಕಿ ಯಾವ ರೀತಿಯಲ್ಲಿ ಅವರು ಮಿಶ್ರ ಬೆಳೆಯನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ಕಾಣ್ಬಹುದು. ತುಂಬಾ ಮನೆಗಳಲ್ಲಿ ನೋಡಿದ್ರು ಕೂಡ ನಮ್ಮ ಹಿರಿಯರು ಬೆಳೆಸಿದಂತಹ ಒಂದು ಅಂಬಡೆ ಒಂದು ಮರ, ಇಂಥ ಅಂಬಡೆ ನೀವು ನೋಡಿದ್ದೀರಾ? ಆದ್ರೂ ಕೂಡ ಈಗ ನಮ್ಗೆ ನೋಡಿ, ಶಿವಪ್ರಸಾದ್ ಮಲೆಬೆಟ್ಟೂರ್ ಅವರ ಮನೆಯಲ್ಲಿ ಅಂಬಡೆ ಒಂದು ಮರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಳೆಯ ಮರ ಇದು. ಅಂಬಡೆಕಾಯಿಗಳು ನೋಡಿ ಇವಾಗ ಬಿಡ್ತಾ ಉಂಟು. ಇನ್ನು ಇವಾಗ ಇದರದ್ದು ಸೀಸನ್. ಹಿಂದೂಗಳಿಗೆ ಆಗಿರ್ಬೋದು, ಕ್ರಿಶ್ಚಿಯನ್ ಅವರಿಗೆ ಆಗಿರ್ಬೋದು, ಆಗಸ್ಟ್ ಸೆಪ್ಟೆಂಬರ್ ಬಂತಂತ ಹೇಳಿದ್ರೆ ಕೃಷ್ಣ ಜನ್ಮಾಷ್ಟಮಿ, ಗಣೇಶೋತ್ಸವ ಮತ್ತು ಕ್ರಿಶ್ಚಿಯನ್ ಅವರಿಗೆ ಹೊಸ ತೆನೆಯ ಊಟ, ಇದಕ್ಕೆಲ್ಲ ಬೇಕಾಗಿರುವಂತಹ ಕಂಪಲ್ಸರಿಯಾಗಿ ಬೇಕಾಗಿರುವಂತಹ ಒಂದು ಪದಾರ್ಥ ಅಂಬಡೆ. ಸೊ ಈ ಅಂಬಡೆಕಾಯಿ ನೋಡುವಾಗಲೇ ನೋಡಿ, ಇಲ್ಲಿ ಒಂದು ನಮ್ಗೆ ಕಾಣ್ತ ಎಲೆ ಇಲ್ಲ ಇದರಲ್ಲಿ, ಏನು ವಿಶೇಷತೆ ಅಂತ ನೋಡಿ. ಇದು ನೋಡಿ ಅಂಬಡೆ ನೋಡಿ. ಇದು ಇಲ್ಲಿ ನಾನು ಹೇಳುದು ಅಂತ ಹೇಳಿದ್ರೆ ನೋಡಿ, ಇದು ನಮ್ಮ ಹಳೆ ಕಾಲದ್ದು ನಮ್ಮ ಹಿರಿಯರ ನೆಟ್ಟಿರೋದು. ಇದರಲ್ಲಿ ಫುಲ್ ಆಗಿದೆ ಪೂರ್ತಿ. ಇದರ ಉಪ್ಪಿನಕಾಯಿ ಬೇಕಾದ್ರೆ ಹಾಕ್ಬೋದು ಕಟ್ ಮಾಡಿ. ನೆಕ್ಸ್ಟ್ ನೀವು ಹಣ್ಣಾದ್ರೆ ಹಬ್ಬಗಳಿಗೂ ಆಗ್ತದೆ. ಹೌದು. ಆದ್ರೆ ಅದು ಈಗ ಇಲ್ಲ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಇಲ್ಲಿ ನರ್ಸರಿಗೆ ಹೋದ್ರೆ ಇಂಥದ್ದು ಅಂಬಟೆಗಳು ನೋಡಿ, ಇಷ್ಟು ಸಣ್ಣದ್ರಲ್ಲಿ ಅಂಬಟೆ ಆಗ್ಲಿಕ್ಕೆ ಶುರು ಆಗ್ತದೆ ನೋಡಿ. ಕೊಯ್ಯಿದೆ, ತೊಂದರೆ ಇಲ್ಲ. ಅದು ಅಂತದೊಂದು 10 ಗಿಡ ತಂದಿದ್ದೀನಿ ನಾನು ಈ ಬಾರಿ, ಅಂದ್ರೆ ಅದನ್ನ ನೆಡ್ಲಿಕ್ಕೆ. ಇದು ಯಾಕೆ ಎಲೆ ಇಲ್ಲ ಇದ್ರಲ್ಲಿ ಅಂತ ಹೇಳಿದ್ರೆ, ಇದಕ್ಕೆ ಸಣ್ಣದು ಬುಡ ಸಣ್ಣದಿರುದಲ್ಲ, ಇಲ್ಲಿ ಆಹಾರ ಹೆಚ್ಚು ಸಿಗ್ತಾ ಇಲ್ಲ. ಎಲೆಗಳನ್ನು ಉಳಿಸ್ಕೊಂಡ್ರೆ ತನ್ನ ಮಕ್ಕಳನ್ನು ಉಳಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಅದಕ್ಕೆ ಗೊತ್ತಾಗಿದೆ. ಅದಕ್ಕೆ ಎಲೆಗಳನ್ನು ಉದುರಿಸಿ ಬಿಟ್ಟಿದೆ. ಇದನ್ನ ನೆಡ್ಲಿಕ್ಕೊಂಡು ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಆಗುತ್ತೆ ಇದರಲ್ಲಿ. ಅಂಬಡೆ ಮರಕ್ಕೆ ನೋಡಿ ಯಾವ ರೀತಿಯಲ್ಲಿ ಕಾಳು ಮೆಣಸಿನ ಬಳ್ಳಿ ಹೋಗಿದೆ ಮತ್ತು ಯಾವ ತರ ಹೂ ಬಿಟ್ಟಿದೆ ಅಂತ. ಸೊ ಇದೆಲ್ಲ ಮುಂಚಿನ ಕೃಷಿಕರೆಲ್ಲ ಮಾಡ್ತಾ ಇದ್ರು. ಅದನ್ನು ಇವಾಗ ಶಿವಪ್ರಸಾದ್ ಮಲೆಬೆಟ್ಟೂರ್ ಅವರು ಇದನ್ನು ಇವಾಗ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ನೋಡಿ. ಜೋಯಲ್ರೆ, ಅದೊಂದು ಮರ ನೋಡಿ, ನಾವು ತುಂಬಾ ಈ ಕಾಳು ಮೆಣಸಿನ ಬಗ್ಗೆ ಮಾತಾಡ್ತೇವೆ. ನಾನು ಆಗ ತೋರಿಸಿದೆ. ನಮ್ಮ ಅದರಲ್ಲಿ ನ್ಯಾಚುರಲ್ ನಾವು ನೆಟ್ಟು ಅದಕ್ಕೆ ಸಾವಯವ ಗೊಬ್ಬರ ಹಾಕೋದ್ರಲ್ಲಿ ಬಂದಿಲ್ಲ ಇನ್ನೂ ಕೂಡ ಅಂತ. ಅದು ನೋಡಿ ಹೇಗೆ ರೂಟೀನ್ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಅದೊಂದು ಬೆಳೆಸಿರೋದು, ಅದ್ರ ಬುಡಕ್ಕೆ ಏನೂ ಹಾಕಿಲ್ಲ ಇಷ್ಟರವರೆಗೆ. ಹಾಗೆ ಬಂದದ್ರೆ ಕೊರಳುಗಳಾಗಿರುವಂತದ್ದು ನೋಡಿ. ಹೌದು, 2-3 ವರ್ಷ ಇದೆ ಅದಕ್ಕೆ. ಪನ್ನೀರು ಒನ್ನೇದು. ಆದ್ರೆ ಅದು ಯಾವುದೇ ರೋಗಗಳಿದ್ದು ತುಂಬಾ ಚೆನ್ನಾಗಿ ಬರ್ತದೆ ಅದು. ಕರೆಕ್ಟ್. ಅಂದ್ರೆ ಅದು ನ್ಯಾಚುರಲ್, ನಿಜವಾಗ್ಲೂ ಸಹಜ ಅಂತ ಹೇಳಿದ್ರೆ ಅದೇ. ಅಂದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಹಜವಾಗಿ ಬಂದಿದೆ ಅದು. ಹೌದು. ಅದಕ್ಕೆ ಯಾವುದೇ ರೀತಿ ಆರೈಕೆ ನೀವು ಮಾಡಿಲ್ಲ. ಕರೆಕ್ಟ್. ಸೊ ಅಂತದ್ದು ಮುಂಚೆ ಎಲ್ಲ ಕ್ವಿಂಟಲ್ ಗಟ್ಟಲೆ ಕಾಳು ಮೆಣಸು ಆಗ್ತಾ ಇತ್ತು. ರಂಬುಟನ್ ಗಿಡಕ್ಕೆ ನೀವು ಒಂದು ಬಳ್ಳಿಯನ್ನು ಬಿಟ್ಟಿದ್ದೀರಿ. ಏನು ಬಳ್ಳಿ ಅದು ನೋಡಿ ಸ್ನೇಹಿತರೆ? ಇದು ಡ್ರ್ಯಾಗನ್. ಇದಕ್ಕೆ ಒಂದು 500 ರೂಪಾಯಿದು ಕಂಬ, ಅದಕ್ಕೆ ಇನ್ಯಾವುದೋ ಒಂದು ಅಲ್ಲಿ ಮೇಲ್ಗಡೆ ಬರಲಿಕ್ಕೆ ಇದಕ್ಕೆ ಅಂತ 1000 ರೂಪಾಯಿ ಖರ್ಚು ಮಾಡಿಸಿ ತುಂಬಾ ಜನರ ದುಡ್ಡುಗಳು ಖಾಲಿಯಾಗಿದೆ. ರಂಬೂಟ ಬೀದಿಗೆ ಬಂದಿದೆ ಈಗ. ಹೌದು. ಆದ್ರೆ ನಾನು ತುಂಬಾ ಕಡೆ ವಿಸಿಟ್ ಮಾಡಿದಾಗ ಕೆಲವು ನ್ಯಾಚುರಲ್ ಫಾರ್ಮರ್ಗಳ ಮನೆಗಳಲ್ಲಿ
ಸಿಕ್ಕಿದ ಮರಗಳಿಗೆ ರಂಬುಟಾನ್ ಬಿಟ್ಟಿದ್ದಾರೆ. ತುಂಬಾ ಡ್ರ್ಯಾಗನ್ ರಂಬುಟಾನ್ ಆಗಿದೆ. ಡ್ರ್ಯಾಗನ್ ಡ್ರ್ಯಾಗನ್. ನಾನು ಮೊನ್ನೆ ಒಬ್ಬರ ಹತ್ರ ಹೋಗಿದ್ದೆ, ಖಾದರ್ ಅಂತೇಳಿ. ಹ್ಮ್. ಅವ್ರ ಮನೆಯಲ್ಲಿ ಬಪ್ಪಂಗಾಯಿಗೆ ಪಪ್ಪಾಯಿ ಮರಕ್ಕೆ ಡ್ರ್ಯಾಗನ್ ಬಿಟ್ಟಿದ್ದಾರೆ. ತುಂಬಾ ಡ್ರ್ಯಾಗನ್ ಆಗಿದೆ. ಆಗ್ತದಲ್ವಾ? ಹೌದು, ಲಾಸ್ಟ್ಗೆ ಪಪ್ಪಾಯಿ ಮರನೇ ಮುರಿದು ಬಿದ್ದಿತ್ತು, ಓ. ಯಾಕಂದ್ರೆ ಅದಕ್ಕೆ ಸ್ಟ್ರೆಂತ್ ಇಲ್ಲ. ಸೊ ಅದಕ್ಕೆ ನಾವು ಎಂತ ಸಿಮೆಂಟ್ ಕಂಬ ಅದೇ ಹಾಕ್ಬೇಕು ಅವಶ್ಯಕತೆ ಇಲ್ಲ. ಈ ಕಮರ್ಷಿಯಲ್ ಮಾಡುವವರಿಗೆ ಅದು ಹತ್ರ ಮಾಡುವಾಗ ಅದನ್ನ ಬೇಕಾಗ್ತದೆ. ಆದ್ರೆ ನಾವು ನ್ಯಾಚುರಲ್ ತಿನ್ಲಿಕ್ಕೆ ನಾಲ್ಕು ಡ್ರ್ಯಾಗನ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈ ರೀತಿ ಈ ಬಾರಿ ಹೋಗಿದೆ. ಖಂಡಿತವಾಗಿ ಮುಂದಿನ ಬಾರಿ ಇದರಲ್ಲಿ ಡ್ರ್ಯಾಗನ್ ಹಣ್ಣನ್ನು ಈ ಸಂದರ್ಭದಲ್ಲಿ ನಾನು ತೋರಿಸ್ತೇನೆ. ಅದಕ್ಕೆ ನೋಡಿ ಬುಡಕ್ಕೆಲ್ಲ ಸಾವಯವ ಗೊಬ್ಬರಗಳ ಹಾಕಿದ್ದೇನೆ. ಡ್ರ್ಯಾಗನ್ ಉಳಿದದ ಗೊಬ್ಬರ ರಂಬುಟಾನಿಗೆ ಆಗ್ತದೆ. ಒಟ್ಟು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿಂತವೆ ಅದೆಲ್ಲ ಅಲ್ವಾ. ಸೊ ಇದು ಒಂದು ಹೌದು, ಯಾರ ಡ್ರ್ಯಾಗನ್ ಫ್ರೂಟ್ ಗೆ ಕೂಡ ಫಿಕ್ಸ್ ಆಗಿರುವಂತದ್ದು ಯಾವುದೇ ಈ ಸಿಮೆಂಟ್ ಇದ್ದು ಪೋಲು ಅದು ಬೇಕಾಗಿರೋದಿಲ್ಲ. ನಮ್ಮ ಮನೆಯಲ್ಲಿ ಒಂದು 4 ಡ್ರ್ಯಾಗನ್ ಫ್ರೂಟ್ ಬೆಳೆಸಬೇಕಾದ್ರೆ ಈ ತರ ಕೂಡ ನಾವು ಬೆಳೆಸಬಹುದು. ಇಲ್ಲಿ ಹಾಕಿದೆ ನೋಡಿ, ಇಲ್ಲಿ ಬೇರೆ ಬಂದಿದೆ, ಹೋಗ್ಲಿಕ್ಕೆ ಶುರು ಆಗಿದೆ. ಅಲ್ಲಿ ಬಬ್ಬಂಗೆ ಹಾಕಿದ್ದೇವೆ ನೋಡಿ. ಇದು ಆರಾರೂಟ್ ಅಂತ ಹೇಳಿ ನಮ್ಮ ಕೇಂದ್ರದಲ್ಲೆಲ್ಲ ಹೆಚ್ಚಾಗಿ ಇದನ್ನು ಉಪಯೋಗ ಮಾಡ್ತಿದ್ರು. ತಂಪು, ಇದು ತಂಪು. ಅದರೊಟ್ಟಿಗೆ ಮಕ್ಕಳಿಗೆ ಹಿಂದೆ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳಲಿಕ್ಕೆ ಬೂಸ್ಟ್ ಇರ್ಲಿಲ್ಲ, ಹಾರ್ಲಿಕ್ಸ್ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಮ್ಮ ತುಳುನಾಡಿನ ಮನೆಯ ತಾಯಂದ್ರ ಬೂಸ್ಟ್ ಹಾರ್ಲಿಕ್ಸ್ ಇದೇ ಆಗಿತ್ತು. ಅದನ್ನೇ ಹುಡಿ ಮಾಡಿ ಮಾಡ್ತಿದ್ರು. ಮತ್ತೆ ಅದರ ಹುಡಿಯನ್ನು ಈ ಕಬಾಬ್ಗೆ ಈ ಹುಡಿ ಮಾಡ್ತಾರೆ ನೋಡಿ, ಕಬಾಬ್ಗೆ ಎಲ್ಲ ಉಪಯೋಗಿಸ್ತಿದ್ರು ಹಿಂದಿನ ಕಾಲದಲ್ಲೆಲ್ಲ, ಸಾಂಬಾರ್ಗಳಿಗೆ ಇಂಥದಕ್ಕೆಲ್ಲ. ಅದು ಯಾವ್ದು ಜನರಿಗೆ ಇದು ಇಂಥದ್ದೊಂದು ಗಿಡ ಉಂಟು ಅಂತ ಹೇಳಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇಲ್ಲಿ ಬರೋಕೆ ಹೌದಾ ಇಂಥದ್ದೊಂದು ಗಿಡ ಉಂಟು ಅಂತ ಹೇಳ್ತಾರೆ. ಇದರ ಫೋಟೋ ನೀವು ನೋಡ್ತಿರ್ಬೋದು, ನೀವು ಗೂಗಲ್ ಇಂದ ಈಗ ಹಾಕಿದ್ರಿ. ಅದು ಯಾವ ಗೆಡ್ಡೆ ಅಂತ ಹೇಳಿ ತುಂಬಾ ಜನರಿಗೆ ಆಶ್ಚರ್ಯ ಇದೆ. ಅರರೂಟ್ ಎಂಬುವಂತದ್ದು ಈಗಿನ ಜನರೇಷನ್ಗೆ, ಅಂದ್ರೆ ಈಗ ನಮ್ಮದಲ್ಲ, ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ನೀವು ಅರರೂಟ್ ಕೇಳಿದ್ರೆ ಅವರು ತೋರಿಸುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಒಂದೇ ಗ್ರೋಸರಿ ಶಾಪ್, ತಪ್ಪಿದ್ರೆ ಮೆಡಿಕಲ್ ಶಾಪ್. ಹೌದು. ಅಲ್ಲ, ನಾನೊಂದು ಪ್ರಶ್ನೆ ಹೇಳ್ತೇನೆ ಸರ್. ಅರರೂಟ್ ನಾನು ಈಗ ಇಷ್ಟು ತಿರುಗಾಡ್ತೇನೆ, ನೀವು ತಿರುಗಾಡ್ತೀರಿ, ನೀವೆಲ್ಲರೂ ಬೆಳೆದದ್ ನೋಡಿದ್ರೆ ಅರರೂಟ್ ಎಲ್ಲಿ ಕೂಡ ನಾನು ಇಲ್ಲಿ ಬೆಳೆದದ್ದು ಇಷ್ಟು. ಮೆಡಿಕಲ್ ಅಲ್ಲಿ ಗ್ರೋಸರಿಯಲ್ಲಿ ಅರರೂಟ್ ಉಂಟು ಅಂತ ಹೇಳಿದ್ರಿ. ಈಗ ಉದಾಹರಣೆಗೆ ಇಲ್ಲಿ ಅರರೂಟ್ ಇದೆ, ನೀವೆಲ್ಲ ನೋಡಿದ್ರೆ ಅರರೂಟ್ ಎಲ್ಲಿ ಕೂಡ ಬೆಳೆಸ್ತಾ ಇಲ್ಲ. ನಾನು ನೋಡಿದ್ದೇನೆ, ಒಂದು 1000 ಮನೆಯಲ್ಲಿ ಒಂದು ಮನೆಯಲ್ಲಿ ನೋಡಿರ್ಬೋದು. ಅದು ಅವರ ಮನೆಗೆ ಬೇಕಾದ್ರೆ ಸ್ವಲ್ಪ ಮಾಡೋದು. ಆದ್ರೆ ಈ ಮೆಡಿಕಲ್ ಅವನಿಗೆ ಮತ್ತೆ ಇವನಿಗೆ ಸೂಪರ್ ಮಾರ್ಕೆಟ್ ಅರರೂಟ್ ಎಲ್ಲಿಂದ ಸಿಕ್ತು? ಕರೆಕ್ಟ್, ಹೌದಲ್ಲ. ಈಗ ಅಲ್ಲಿ ನಾನು ಪುನರ್ಪುಳಿ ಮರ ತೋರಿಸಿದೆ. ಈ ಪುನರ್ಪುಳಿ ಎಲ್ಲಾದ್ರೂ ನೀವು ಫುಲ್ಲು ತೋಟದಲ್ಲಿ ಅಡಿಕೆಯಾಗಿ ಪುನರ್ಪುಳಿ ಕೃಷಿ ಮಾಡಿ ತುಂಬಾ ಪುನರ್ಪುಳಿ ರಾಶಿಘಟನೆ ಮಾಡೋದು ನೋಡಿದಿರಾ? ಇಲ್ಲ, ನೋಡಿಲ್ಲ. ಕರೆಕ್ಟಾ? ಇಲ್ಲ, ನಾನು ಕೂಡ ನೋಡಿಲ್ಲ. ಅದೇ ರೀತಿಯಲ್ಲಿ ಕಾಡು ಬದಿಯಲ್ಲಿ ಎಲ್ಲಿ ಇರ್ತದೆ ಪುನರ್ಪುಳಿ, ಅದು ಅಲ್ಲಲ್ಲೇ ಯಾವ್ದಾವ್ದು ಸೊಸೈಟಿಗಳು, ಲ್ಯಾಂಪ್ ಸೊಸೈಟಿಗಳೆಲ್ಲ ಮಾರ್ತಾರೆ. ಇವನಿಗೆ ಇಷ್ಟಿಷ್ಟು ದೊಡ್ಡ ಸೂಪರ್ ಮಾರ್ಕೆಟ್ ಅಲ್ಲಿ ಅಲ್ಲಿ ಲೋಟಗಟ್ಟ ಪುನರ್ಪುಳಿ ಜ್ಯೂಸ್ ಎಲ್ಲಿಂದ ಸಿಕ್ತು? ಕರೆಕ್ಟ್. ಆದ್ರೆ ಎಲ್ಲಿಯಾದ್ರೂ ಅಲ್ಲಿ ಏನಾದ್ರೂ ಒಂದು ಮಿಕ್ಸಿಂಗ್ ಇರ್ಬೋದು. ಹೌದಲ್ಲ, ಮಿಕ್ಸಿಂಗ್ ಎಲ್ಲ ಮಿಕ್ಸಿ ಕಲಬೆರಕೆ ಎಂಬುವಂತದ್ದು ಉಂಟೆ. ಕಲಬೆರಕೆ ಎಲ್ಲ ಸರ್, ಅದು ನಿಮ್ಗೆ ಆ ಪುನರ್ಪುಳಿ ಜ್ಯೂಸ್ಗೆ ಮಿಕ್ಸ್ ಮಾಡಿದ್ರೆ ಕಲಬೆರಕೆ ಆಗುತ್ತೆ. ಯಾವ್ದು ಇಲ್ಲ, ಎಸೆನ್ಸ್. ಇದೆಲ್ಲ ತಿಂದು ನೀವು ನಿಮ್ದು ಹೆಲ್ತ್ ಸರಿ ಆಗ್ಬೇಕು, ನೀನು ಎಷ್ಟು ಎಕ್ಸರ್ಸೈಸ್ ಮಾಡಿ ಯೋಗ ಮಾಡಿ. ಡಾಕ್ಟರ್ ಪನ್ಪೇರ್ ಪುನರ್ಪುಲಿತ ಒಂಜಿ ಜ್ಯೂಸ್ ಪಾಡ್ಲೆ ಅವ್ಲ ಪನ್ಪುನ ಏರು ಆಯುರ್ವೇದಿಕ್ ಡಾಕ್ಟರ್ ನಕಲು ಮಾತ್ರ. MBBS ಡಾಕ್ಟರ್ ನಕಲು ಪನ್ಪುಜಿ ಅವು ಪರ್ಣನಿಕ್ಲೆಗ್ ಸಮಸ್ಯೆ ಆಪುಂಡು ಅಂತಲೇ ಹೇಳುವಂತದಲ್ಲ. ಆಯುರ್ವೇದಿಕ್ ಡಾಕ್ಟರ್ ಎಲ್ಲಿಯಾದ್ರೂ ಪುನರ್ಪುಲಿತ ಒಂದು ಜ್ಯೂಸ್ ಪಟ್ಲೆ ಪಿತ್ತ ಸರಿ ಪಾಪದವರು ಹೋಗಿ ಪೇಟೆಯಿಂದ ಹೋಗಿ ಆ ಎಸೆನ್ಸ್ ಅನ್ನು ಓದಿ ಕುಡಿದ್ರೆ ಆ ಪಿತ್ತ ಜಾಸ್ತಿ ಆಗುದೇ ವಿನಃ ಕಡಿಮೆ ಆಗುದಿಲ್ಲ. ಕಲಿಯುಗದಲ್ಲಿ ನೀವು ಇಂತಹ ಅರರೂಟ್ ಅನ್ನು ಕೂಡ ನೀವು ತುಂಬಾ ಬೆಳೆಸಿದ್ದೀರಿ, ತುಂಬಾ ಬೆಳೆಸಿ. ಅದರ ಜೊತೆಗೆ ನೋಡಿ ಸರ್, ಇಲ್ಲಿ ಇದು ಸಾಂಬ್ರಾಣಿ ಅಂತ ಹೇಳಿ, ಸಾಂಬ್ರಾಣಿ ಅಂತ ಹೇಳಿದಾಗ ಘಟ್ಟದ ಸೈಡ್ ನವರಿಗೆ ಅಥವಾ ಬೇರೆಯವರಿಗೆಲ್ಲ ಅದು ನಾವೊಂದು ಎಲೆ ಉಂಟಲ್ಲ, ಅದು ನಾನು ಕೊಡಿದೆ ಎಲೆ ಸರಿಯೇ, ಆದ್ರೆ ಇದರಲ್ಲಿ ಗೆಡ್ಡೆ ಆಗುವಂತ ಸಾಂಬ್ರಾಣಿ ಇದು. ಇದರಲ್ಲಿ ಗೆಡ್ಡೆ ಆಗ್ತದೆ, ಬುಡದಲ್ಲಿ ಗೆಡ್ಡೆ ಆಗ್ತದೆ. ಕರೆಕ್ಟ್. ಕೋಕ ಅಂತ ಹೇಳಿದ್ರೆ ಬೇರೆ ಬೇರೆ ಹೆಸರು, ಚಿಕ್ಕ ಚಿಕ್ಕ ಗೆಡ್ಡೆ ಇರ್ತದೆ. ಹೌದು, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಆಲೂಗಡ್ಡೆ ಬೆಳೆಯುವುದಿಲ್ಲ, ಕ್ಲೈಮೇಟ್ ಸಹಜವಾಗಿ. ಇವತ್ತು ಯಾವ್ದು ನಮ್ಮಂತವ್ರ ಯಾರೋ 4 ಜನ ಸ್ವಲ್ಪ ಬೆಳೆಸ್ಬೋದು ಬಿಟ್ರೆ ನ್ಯಾಚುರಲ್ ಆಗಿ ಬೆಳೆಯುವಂತ ಗೆಡ್ಡೆ ಆಲೂಗಡ್ಡೆ ಅಲ್ಲ. ಆದ್ರೆ ಘಟ್ಟದಿಂದ ಬರ್ತಾನೆ ಇರ್ಲಿಲ್ಲ ಇಲ್ಲಿಗೆ. ಆಗೆಲ್ಲವೂ ಕೂಡ ಆಲೂಗಡ್ಡೆ ಬದಲು ಇದನ್ನೇ ಬೆಳೆಸಿದ್ದದ್ದು ನೋಡಿ. ಕರೆಕ್ಟ್. ಸಾಂಬ್ರಾಣಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇಲ್ಲೆಲ್ಲ ಬೇರುಗಳಲ್ಲಿ ಗೆಡ್ಡೆ ಆಗ್ತದೆ. ಇನ್ನು ಇದಕ್ಕೆ ಮಣ್ಣು ಹಾಕ್ಲಿಕ್ಕೆ ಇರ್ತದೆ. ಆಲ್ರೆಡಿ ಇಲ್ಲಿ ಇದಿದೆ, ಯಾವ್ದು ಅರರೂಟ್ ಇದೆ, ಅದರ ಮಧ್ಯದಲ್ಲಿ ಅದನ್ನ ಹಾಕಿದೆ. ಅದರಿಂದ ಒಟ್ಟಿಗೆ ನಡ್ಕೊಂಡು ಹೋಗ್ತಿರ್ತದೆ ಒಳ್ಳೆ. ಕರೆಕ್ಟ್ ಕರೆಕ್ಟ್. ನೋಡಿ ನಿಮ್ಮ ಎಂತ ಹೇಳ್ತೀರಿ ಇದಕ್ಕೆ, ಮನೋಲಿ, ತೊಂಡೆಕಾಯಿ ಕೂಡ ನೀವು ಇಲ್ಲಿ ಇವಾಗ ಒಂದು ಬುಡದಲ್ಲಿ ತೊಂಡೆಕಾಯಿಯನ್ನು ದುಂಪ ಹಾಕ್ಬೇಕಷ್ಟೇ, ಇನ್ನು ದುಂಪ ಹಾಕ್ಬೇಕಷ್ಟೇ, ಬುಡದಲ್ಲಿ ಹಾಕಿಟ್ಟದಿರುವಂತದ್ದು. ಸೊ ಎಲ್ಲ ಈ ಜಾಗದಲ್ಲಿ ಬಹಳಷ್ಟು ನೀವು ಅರರೂಟ್ ಅನ್ನೇ ಹಾಕಿದಿರಿ. ಒಂದು ಏರಿಯಾ ಕಂಪ್ಲೀಟ್ ಬೇರೆ ಬನ್ನಿ, ಇಲ್ಲಿ ಇಲ್ಲ ಒಂದುಂಟು ತೋರಿಸ್ತೇನೆ. ಇದ್ರದ್ದೊಂದು ಸ್ಮೆಲ್ ನೋಡ್ಬೇಕು ನೀವು. ಸೊ ಒಂದು ಕಡೆ ಅರರೂಟ್ ಆಯ್ತು ನೋಡಿ ಸ್ನೇಹಿತರೆ, ಜ್ಯುವೆಲ್ರಿ ಕೊಡ್ತಿದ್ದೇನೆ, ಸ್ಮೆಲ್ ನೋಡಿ ಹೇಳ್ತಾರೆ ಅವರಿಗೆ ಹೇಗೆ ನೋಡ್ಲಿಕ್ಕೆ ಅರಶಿನ ತರ ಕೂಡ ಕಾಣ್ಬಹುದು, ಅಥವಾ ಶುಂಠಿ ತರ ಕೂಡ ಕಾಣ್ಬಹುದು, ಅಥವಾ ಅರರೂಟ್ ತರ ಕೂಡ ಕಾಣ್ಬಹುದು. ಆದ್ರೆ ನಾನು ಇದನ್ನು
ಯಾವ ಸ್ಮೆಲ್ ಬರ್ತುಂಟು? ಮಾವಿಂದು ಹಾ, ಶುಂಠಿ ಮಾವಿನಕಾಯಿದು ಹೇಗೆ ಸ್ಮೆಲ್ ಬರೋದು? ಕುಕ್ಕು ಶುಂಠಿ. ಬೇರೆಯವರು ಕಲಬೆರಕೆ ಅಂತ ಹೇಳ್ಬೋದು. ಹೊರಗಡೆ ಆದ ಲೋಕ ಆದ್ರೆ ಕಲಬೆರಕೆ ಅಂತ, ಪ್ರಕೃತಿಯಲ್ಲೂ ಕಲಬೆರಕೆ ಇದೆ ನೋಡಿ. ಕುಕ್ಕು ಶುಂಠಿ. ಕುಕ್ಕು ಶುಂಠಿ ಜನರಿಗೆ ಯಾರಿಗೂ ಇದು ಬೇಡ ಇವತ್ತು. ಉಪ್ಪಿನಕಾಯಿಗೆ ಲೆಮನ್ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗುತ್ತೆ. ಚಟ್ನಿಗೆಲ್ಲ ಸೂಪರ್ ಬೆಸ್ಟ್ ಕಾಂಬಿನೇಷನ್ ಕುಕ್ಕು ಶುಂಠಿದೊಂದು ಚಟ್ನಿ. ಕರೆಕ್ಟ್. ನಾನು ಮಾಡಿದ್ದೆ ನನ್ನ ಚಾನೆಲ್ ಅಲ್ಲಿ, ನೀವು ನೋಡಿರ್ಬೋದು. ಆದ್ರೆ ಕುಕ್ಕು ಶುಂಠಿ ಕೂಡ ನೋಡಿ, ನಮ್ಮ ಶಿವಪ್ರಸಾದ್ ಅವರು ಇಲ್ಲಿ ಇದು ಸೆಟ್, ಇದು ಆ ಕಡೆ ಈ ಕಡೆ ಎಲ್ಲ ಬೆಡ್ಗಳು ಕುಕ್ಕು ಶುಂಠಿ ಇರ್ತದೆ. ಅದು ಶುಂಠಿಯ ಗುಣಗಳು ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಗೆಡ್ಡೆ ಇದ್ರೆ, ಒಂದು ಗಿಡ ಇದ್ರೆ ಸಾಕು, ಅದು 10 ಪಟ್ಟು ಇನ್ನು 3 ತಿಂಗಳಲ್ಲಿ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ನೋಡಿ, ಇಲ್ಲಿ ಎಂತೂ ಮಣ್ಣೆಲ್ಲ ತೆಗೆದಾಗಿದೆ, ಸಾಲು ಮಾಡ್ಲಿಲ್ಲ. ಇಲ್ಲಿ ಬದನೆ ಹಾಕಿದ್ದೇನೆ, ಇದ್ರ ಮಧ್ಯದಲ್ಲಿ ನೋಡಿ, ಇದು ಬದನೆ ನೋಡಿ, ಇದು ಬದನೆ ನ್ಯಾಚುರಲ್ ಆಗಿ ಬದನೆಗೆ ಹಾಕುವಂತ ಗೊಬ್ಬರ ಅದಕ್ಕೂ ತಾಗ್ತದೆ. ಶುಂಠಿದ್ದು ಬೇರೆ ಹೇಳ್ಕೊಳ್ತದೆ, ಶುಂಠಿಗೆ ಗೊಬ್ಬರ ಬದನೆ ಗೊತ್ತಾಗುತ್ತೆ. ಒಟ್ಟಿಗೆ ಒಂದು ಸಮಗ್ರವಾಗಿರುವಂತ ಕೃಷಿ ಇದರಲ್ಲಿ ರೆಡಿ ಆಗುತ್ತೆ. ಜಾಗ ಎಲ್ಲಿಯೂ ಕೂಡ ವೇಸ್ಟ್ ಆಗುದಿಲ್ಲ. ಎಲ್ಲಿ ಕಾಲಿಟ್ರು ಕೂಡ ನಮ್ದು ಕೃಷಿ ಇರಬೇಕು. ಮರಗೆಣಸು ಕೂಡ ಕಾನ್ಸೆಪ್ಟ್ ಹೌದು ನೋಡಿ. ಇಲ್ಲೂ ನೋಡಿ, ಮರಗೆಣಸು ಬಂದಿದೆ ನೋಡಿ, ಜೀವವಾಗಿದೆ. ನಾನು ಹೇಳುದು ಬೇಕಾದ್ರೆ ಅದು ಬದುಕ್ತದೆ. ಅದು ಅಲ್ಲ, ಬದುಕಿದ ಮೇಲೆ ನಾವು ಅದಕ್ಕೆ ಏನೋ ಸ್ವಲ್ಪ ಸಪೋರ್ಟ್ ಕೊಡ್ಬೋದು. ಈಗ ನೋಡಿ, ಇಲ್ಲಿ ಚಿಗುರಿದೆ, ನಾನು ನಾನೊಂದು ಚಿಗುರ್ಲಿಲ್ಲ ಅಂದ್ಕೊಂಡೆ, ಈ ಕಡೆ ನೋಡುವಾಗ ಸತ್ತೋಗಿದೆ ಅಂದ್ಕೊಂಡೆ, ಅದು ಚಿಗುರ್ತಿದೆ. ಅದನ್ನು ಸ್ಮೂತ್ ಇರೋದ್ರಿಂದಾಗಿ ಎಲ್ಲದರಲ್ಲೂ ಗೆಡ್ಡೆ ಚೆನ್ನಾಗಿ ಬಂದಿದೆ. ಅರಾರೂಟು ನಂತರ ಕುಕ್ಕು ಶುಂಠಿಯನ್ನು ಈ ಒಂದು ಚಿಕ್ಕ ಒಂದು ಸರಿಸುಮಾರು ಒಂದು 10-15 ಸೆನ್ಸ್ ಇರ್ಬೋದೇನೋ. ಸೊ ಈ ಏರಿಯಾದಲ್ಲಿ ಬಹಳಷ್ಟು ಅರಾರೂಟನ್ನು ಬೆಳೆಸಿದ್ದಾರೆ ಮತ್ತು ಕುಕ್ಕು ಶುಂಠಿಯನ್ನು ಬೆಳೆಸಿದ್ದಾರೆ. ಅದರ ನಡುವಿನಲ್ಲಿ ಮರಗೆಣಸನ್ನು ಹಾಕಿದ್ದಾರೆ, ಅದರ ನಡುವಿನಲ್ಲಿ ಬದನೆ ಗಿಡಗಳನ್ನು ಕೂಡ ಹಾಕಿದ್ದಾರೆ, ಅದರ ನಡುವಿನಲ್ಲಿ ಬೇರೆ ಬೇರೆ ರೀತಿಯ ಗೆಡ್ಡೆಗಳು. ಸೊ ಈ ತರದ ಒಂದು ಸಾಂಬ್ರಾಣಿ, ಈ ತರದ ಮಿಶ್ರ ಒಂದು ಬೆಳೆ, ಸಂಪೂರ್ಣವಾಗಿ ಸಾವಯವ ಕೃಷಿ. ಬನ್ನಿ ಬೇರೆ ಯಾವುದೆಲ್ಲ ಬೆಳೆಸಿದ್ದಾರೆ ನೋಡೋಣ. ಸರ್, ಅರಾರೂಟು ಏನಾಗುತ್ತೆ ಇನ್ನು 2 ತಿಂಗಳಾದ್ಮೇಲೆ ಅಂತ ನೋಡಿ, ಅಲ್ಲಿ ನೋಡಿ, ಅದಕ್ಕಿಂತ ಮೊದಲು ನೆಟ್ಟಿರುವಂತದ್ದು. ಸಾಲ ಹಾಕ್ಲಿಕ್ಕೆ ಜಾಗ ಇರುವುದಿಲ್ಲ. ಈ ತರ ಇಡೀ ಒಂದು ಹೌದು, ಅದು ಭಾರಿ ಚೆನ್ನಾಗಿ ಕಾಣುತ್ತೆ, ಗುಂಪು ಬರುತ್ತೆ. ಅಂದ್ರೆ ಈಗ ಜಸ್ಟ್ ಈಗ ನಮ್ ತೋಟ ನೀವು ನೋಡಿದ್ರಲ್ಲ, ಇದೆಲ್ಲವೂ ಕೂಡ 30% ಮಾತ್ರ ಇದು ನೋಡ್ಲಿಕ್ಕೆ ಯೋಗ್ಯ ಆಗಿರುವಂತದ್ದು. ಜನರಿಗೆ ಹೇಗಂದ್ರೆ ನೋಡ್ಲಿಕ್ಕೆ ಮಳೆಗಾಲ ಶುರುವಾಯ್ತಷ್ಟೇ, ಜಸ್ಟ್ ಇವಾಗ ನೀವು ಅದನ್ನು ಸ್ಟಾರ್ಟ್ ಮಾಡಿದ್ದೀರಿ, ಗಿಡ ಹಾಕಿದಷ್ಟೇ. ನಾವು ರೈಟ್ ಟೈಮ್ ಅಲ್ಲಿ ನಿಮ್ಮ ಹತ್ರ ಬಂದಿದ್ದೇವೆ. ಆಗಸ್ಟ್ಗೆ ಬಂದ್ರೆ ನೀವು ಅದರ ಬ್ಯೂಟಿನೇ ಬೇರೆ. ಒಂದೊಂದು ಸೈಡ್ ನೀವು ಫೋಟೋ ಶೂಟ್ ಮಾಡಬಹುದು, ಅಷ್ಟು ಚೆನ್ನಾಗಿ ಮಾಡಬಹುದು. ಬನ್ನಿ ನೋಡಿ, ಇಲ್ಲಿ ನೋಡಿ, ನಾನು ಆಗ ತೋರಿಸ್ತೇನೆ ಅಂತ ಹೇಳಿದೆ, ಸಣ್ಣ ಅರಶಿನ ಅಂತ ಹೇಳಿದೆ. ಅರಶಿನದಲ್ಲಿ ಇನ್ನೊಂದು ಭಾಗದ ಅರಶಿನ, ಸಣ್ಣ ಅರಶಿನ ನೋಡಿ, ಇದು ನೋಡಿ, ಇದು ಆಗ ತೋರಿಸಿದಲ್ಲ, ಅದು ಸಣ್ಣ ಅರಶಿನ, ಭಯಂಕರ ಸ್ಮೆಲ್ ಬರ್ತದೆ ನೋಡಿ, ಭಾರಿ ಚೆನ್ನಾಗಿ ಪರಿಮಳ. ಇದು ಸಣ್ಣ ಅರಶಿನ ನೋಡಿ, ಇದು ನನ್ನಷ್ಟು ಹೈಟ್ ಬರ್ತದೆ. ಇನ್ನು 1 ತಿಂಗಳು ಬಿಟ್ಟು ಬಂದ್ರೆ ನನ್ನಷ್ಟು ಹೈಟ್ ಬರ್ತದೆ. ಇದು ಅರಶಿನದಲ್ಲಿ ಇರುವಂತ ಇನ್ನೊಂದು ತಳಿ, ಕಸ್ತೂರಿ ವೆರೈಟಿ ಅಂತ ಹೇಳಿ. ಕರ್ಕ್ಯುಮಿನ್ ಕಂಟೆಂಟ್ ಅತ್ಯಂತ ಕಡಿಮೆ ಇರ್ತದೆ ನೋಡಿ. ಈಗನೇ ಇದು 4 ಅಡಿ ಬಂದಾಗಿದೆ, 3 ಅಡಿ ಬಂದಾಗಿದೆ. ಇನ್ನೊಂದು 3 ತಿಂಗಳಾದ್ಮೇಲೆ ನನ್ಕಿಂತ ಹೈಟಿಗೆ ಬರ್ತದೆ. ಇಷ್ಟಿಷ್ಟು ದೊಡ್ಡದಾಗ್ತದೆ, ಒಂದೊಂದು ಪೀಸ್ ಇಷ್ಟು ದೊಡ್ಡದಿರ್ತದೆ. ಇಲ್ಲಿ ನಿಮ್ಗೆ ಈ ಊಟ ನಾವು ಮಾಡ್ತೀವಲ್ಲ, ಬಾಡಿಗೆ ಬೇಕಾಗಿರೋ ಅಂಶ ಸ್ವಲ್ಪ ಕಡಿಮೆ ಇರೋದು. ಆದ್ರಿಂದಾಗಿ ಇದನ್ನು ಮುಖಕ್ಕೆ ಸೌಂದರ್ಯವರ್ಧಕ್ಕಾಗಿ ತುಂಬಾ ಜನ ಉಪಯೋಗ ಮಾಡ್ತಾರೆ. ಏನಂತ ಕರೀತಾರೆ? ಕಸ್ತೂರಿ ಅರಿಶಿನ ಅಂತ. ಅದಕ್ಕೆ ಆಯುರ್ವೇದಿಕ್ ಡಾಕ್ಟರ್ಗಳೆಲ್ಲ ಅದನ್ನು ಹೆಚ್ಚು ರೆಫರ್ ಮಾಡ್ತಾರೆ. ಇದು ನೋಡಿ, ಈ ಜಾಗ ಇದೆಲ್ಲ ನೋಡಿ, ಇಲ್ಲಿ ಈ ಜಾಗ ನೋಡಿ, ಇದು ಪೂರ್ತಿ ಸೆಟ್ ಇದೆಲ್ಲ, ಈ ಸೆಟ್ ಇದೆಲ್ಲ ಪೂರ್ತಿ. ಇದು ನಿಮಗೆ ಬೇಸಿಗೆಯಲ್ಲಿ ನನ್ನ ಹತ್ರ ಬೇರೆ ಬೇರೆ ವಿಧದ ತರಕಾರಿಗಳಿಂದ ಬೆಳೆದಿದೆ. ತುಂಬಾ ಜನ ನನ್ನ ಚಾನಲ್ ನೋಡಿದ್ರು. ಈ ಜಾಗದ ಒಂದೇ ಒಂದು ಸ್ವಲ್ಪ ಗೊಬ್ಬರ ವೇಸ್ಟ್ ಆಗಬಾರದು ಅಂತ ಹೇಳಿ ನಾನು ಈ ಅರಶಿನವನ್ನು ಹಾಕಿದ್ದೇನೆ. ಬೇಸಿಗೆಯಲ್ಲಿ ಹಾಕಿರುವಂತ ಎಲ್ಲಾ ರೀತಿಯ ಗೊಬ್ಬರವನ್ನು ಇದು ಫುಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಬೆಳಿಲಿಕ್ಕೆ ಕಾಣುತ್ತೆ. ನೀವು ಯಾವ್ದೆಲ್ಲ ತರಕಾರಿ ಮಾಡಿದ್ರಿ, ಮರ ಬೆಂಡೆ ಅಂತ ಮಾಡ್ಕೊಂಡಿದ್ದೀರಿ, ಜೀರಿಗೆ ಮೆಣಸು, ಅರಿವೆ ಸೊಪ್ಪು ಮಾಡ್ಕೊಂಡಿದ್ದೀರಿ, ಬದನೆ ಇದೆ ನೋಡಿ, ಅಲ್ಲಿ ಬದನೆ ಉಂಟು ನೋಡಿ. ಈ ತರ ಎಲ್ಲ ಮಿಶ್ರವಾಗಿ ನೀವು ಬೆಳೆಸ್ಕೊಂಡಿದ್ದೀರಿ ಎಲ್ಲಾ ತರಕಾರಿ. ಇದನ್ನ ನನ್ನ ತುಂಬಾ ವಿಡಿಯೋದಲ್ಲಿ ನೋಡಿದ್ದಾರೆ. ಅಂದ್ರೆ ಮಣ್ಣಿನಲ್ಲಿರುವಂತ ಆಲ್ಮೋಸ್ಟ್ ಎಲ್ಲ ಸತ್ವವನ್ನು ಹೀರಿಬಿಟ್ಟಿದೆ, ಆದ್ರೆ ಇನ್ನಷ್ಟು ಇದ್ದಂತ ಎಲ್ಲ ಸತ್ವವನ್ನು ಹೀರ್ಲಿಕ್ಕೆ ಬೇಕಾಗಿರೋದನ್ನಲ್ಲೇ ಬಿಟ್ಟಿರ್ತದೆ. ಅದಕ್ಕೆ ಬೇಡದಿರೋದು, ಈ ಮೆಣಸಿಗೆ ಏನ್ ಬೇಡ ಅದನ್ನ ಅದೇ ಭೂಮಿಯಲ್ಲ ಅದು ಇಟ್ಟಿರ್ತದೆ. ಈ ಬೆಂಡೆಕಾಯಿ ಬೇಡದಿರೋದನ್ನು ಅದನ್ನು ಇದು ಹೇಳ್ಕೊಳ್ತದೆ. ಇದು ಗೆಡ್ಡೆ ವೆರೈಟಿ ಸೇರಿರೋದು, ಇದು ಕಾಯಿ ವೆರೈಟಿ ಸೇರಿರೋದು. ಇದ್ರಲ್ಲಿ ಗೆಡ್ಡೆ ಬೆಳೆಯಲ್ಲ, ಗೆಡ್ಡೆದು ಬೇರೆನೆ ಫುಡ್, ಇದ್ರದ್ದು ಬೇರೆನೆ ಫುಡ್. ಈಗ ಒಂದು ತೆಗೆದ್ರೆ ಅದರಲ್ಲಿ ಯಾವ ರೀತಿಯಲ್ಲಿ ಗೆಡ್ಡೆ ಕಾಣುತ್ತೆ? ಒಂದ್ಸಲ ನೋಡ್ಬೋದು, ನೋಡುವ ಒಂದ್ಸಲ ಸುಮ್ಮನೆ ನಿಮ್ಗೋಸ್ಕರ ಹೇಳ್ತೇನೆ. ಅದ್ರ ಗೆಡ್ಡೆಯಲ್ಲಿ ಬಂದಿರ್ಲಿಕ್ಕಿಲ್ಲ. ಈಗ ಜಸ್ಟ್ ಇದು ನೆಟ್ 1 ತಿಂಗಳಾಗಿರುವಂತದ್ದು ಮಾತ್ರ. ಇದರ ಬುಡವನ್ನು ಒಂದ್ಸಲ ಚೆಕ್ ಮಾಡ್ದೇನೆ, ತುಂಬಾ ದೊಡ್ಡದಿರ್ತದೆ ನೋಡಿ. ಇದು ಹಳೆ ಗೆಡ್ಡೆ, ಇನ್ನು ಗೆಡ್ಡೆಗಳು ಇಲ್ಲಿಂದ ಬರ್ಬೇಕಷ್ಟೇ ಇನ್ನು ನೋಡಿ. ಇದು ಹಳೆ ಗೆಡ್ಡೆ ನೋಡ್ಲಿಕ್ಕೂ ಹೌದು,
ಅರಶಿನ ತರನೇ ಇರುತ್ತೆ. ಅರಶಿನನೇ, ಫುಲ್ ಅರಶಿನ. ಅರಶಿನನೇ, ಕಂಪ್ಲೀಟ್ ಅರಶಿನ ನೋಡಿ, ಕಲರ್ ಕೂಡ ಅರಶಿನನೇ ಇರುತ್ತೆ. ಹೌದು. ಆದ್ರೆ ಇದರಲ್ಲಿ ಇದು ಪದಾರ್ಥಕ್ಕೆ ಉಪಯೋಗ ಆಗಲ್ಲ. ಅಲ್ಲ, ಆಗುತ್ತೆ ಆಗುತ್ತೆ, ಪದಾರ್ಥಕ್ಕೂ ಉಪಯೋಗ ಆಗುತ್ತೆ. ಹಾ, ಹಾ. ಆದ್ರೆ ಅದರಷ್ಟು ಉಪಯೋಗ ಆಗಲ್ಲ ಅಂತ ಹೇಳಿ. ಅದರಲ್ಲಿ ಇರುವಷ್ಟು ಆಂಟಿಬಯೋಟಿಕ್ಸ್ ಇದರಲ್ಲಿ ಇರಲ್ಲ. ಇರುವುದಿಲ್ಲ. ಆದ್ರೆ ಸ್ಕಿನ್ನಿಗೆ ತುಂಬಾ ಒಳ್ಳೆ. ಆದ್ರೆ ಸ್ಕಿನ್ನಿಗೆ ಬೇಕಾಗಿರುವಂತದ್ದು ಹೇರಳವಾಗಿ ಇದರಲ್ಲಿ ಇರುತ್ತೆ. ಹೌದೌದು. ಮಹಿಳೆಯರಿಗೆಲ್ಲ ಬಾರಿ ಖುಷಿ ಅಲ್ಲ ಈಗ ಇದು ಸೌಂದರ್ಯ. ಇದೊಂದು 4 ವಿಡಿಯೋ ವೈರಲ್ ಆದ್ರೆ ಮುಂದಿನ ಸಲಕ್ಕೆ ಈಗನೇ ಬುಕ್ ಆಗುವುದು. ಈಗನೇ ಬುಕ್ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಉಂಟು ನೋಡಿ. ಎಷ್ಟು ಇದೆ ನೋಡಿ ಈ ಮುಖಕ್ಕೆ ಇರುವಂತಹ ಮೊಡವೆಗಳಿಗೆ ಇದ್ರ ಅಂಟಿದ್ ನೋಡಿ, ಇಲ್ಲಿ ಹಾಲು ಹಾಕಿದ ಹಾಗೆ ಆಗಿದೆ ಇದು ಮುಖದಲ್ಲಿ. ಕರೆಕ್ಟ್ ನೋಡಿ, ಇದೆಲ್ಲ ಸ್ವಲ್ಪ ಮಣ್ಣಿರುವುದು ನೋಡಿ, ಇದರದ್ದು ಕರೆಕ್ಟ್ ಕಲರ್ ನೋಡಿ, ಯಾವ ತರ ಬರ್ತದೆ. ಮುಖಕ್ಕೆ ಉಜ್ಜಿದ್ರೆ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ನೋಡಿ, ಅದ್ರದ್ದು ನೀರು ನೋಡಿ, ನೀರಿನ ಪ್ರಮಾಣ ನೋಡಿ ನೋಡಿ, ನೀರು ಬರ್ತದೆ. ಸೊ ಇದು ನಿಮಗೆ ಯಾರಾದ್ರೂ ಅಪ್ರೋಚ್ ಆಗಿದಾರ? ನನಗೆ ಯಾಕೆಂದ್ರೆ ನಂಗೆ ಸಾಮಾಜಿಕ ಜಾಲತಾಣ ಇರೋದ್ರಿಂದಾಗಿ ನನ್ನ ಯಾರಾದ್ರೂ ಬರ್ತಾರೆ, ನಂಗೆ ಕೊಡಕ್ಕಾಗಲ್ಲ. ಎಷ್ಟೋ ಬಾರಿ ತುಂಬಾ ಜನ ನಂಗೆ ಎಷ್ಟೋ ಜನ ನೋಡಿ ಹೀಗೆ ಮಾಡಿದ್ರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಕಲರ್. ತುಂಬಾ ಜನ ನಂಗೆ ಬೈತಿರ್ತಾರೆ, ಯಾಕಂದ್ರೆ ತುಂಬಾ ಜನರಿಗೆ ನಂಗೆ ಕೊಡಕ್ ಆಗ್ತಿಲ್ಲ, ಅಷ್ಟು ನಮ್ಗೆ ಡಿಮಾಂಡ್ ಇದೆ. ನೋಡಿ ಇಲ್ಲ ನೋಡಿ ಮೇಡಮ್, ಹತ್ರ ತಾನೆ ನೋಡಿ, ಇದು ಪರ್ಪಲ್ ಅಲ್ಲಿ ಗುಂಡು ಮೆಣಸು ನೋಡಿ, ಗುಂಡಾಗಿದೆ ನೋಡಿ, ನೋಡಿ ಗುಂಡು ಮೆಣಸು. ಅದರಲ್ಲಿ ಹೂ ಕೂಡ ಪರ್ಪಲ್ ಆಗಿ ಬಿಡ್ತದೆ. ಪರ್ಪಲ್ ಆಗಿ ನೋಡಿ ಹೂಗಳು, ಪರ್ಪಲ್. ಅದಾದ್ಮೇಲೆ ವೈಟ್ ಜೀರಿಗೆ, ಬಿಳಿ ಜೀರಿಗೆ ಮೆಣಸು, ಬೇರೆ ಬೇರೆ ಜೀರಿಗೆ ಮೆಣಸುಗಳೆಲ್ಲ ಇಲ್ಲಿದೆ. ಅದರ ಜೊತೆಗೆ ಹೀಗೆ ಹೋಗ್ತಾ ಹೋಗ್ತಾ ತುಂಬಾ ಬದನೆ ಗಿಡಗಳು ಇಲ್ಲಿ ಕಾಣ್ತಾವೆ. ಹೌದು, ಅದು ಗಿಡಗಳನ್ನು ನಾವು ಕೊಡ್ತೇವೆ ನೋಡಿ. ಇದನ್ನು ಇವಾಗ ನೀವು ನಿಮ್ಗೆ ಕೊಡ್ತೇವೆ ನೋಡಿ. ನೋಡಿ ಅದು ಬೇರು ಅಡಿಗೂ ಹೋಗಿದೆ, ಇದನ್ನು ಈಗ ನೆಡ್ಲಿಕ್ಕೆ ಸರಿ ಟೈಮ್ ನೋಡಿ. ಬದನೆ ಕೂಡ ಬಿಟ್ಟಿದೆ ಇದರಲ್ಲಿ ನೋಡಿ, ರೆಡಿ ಟು ಈಟ್ ಅಂತ ಹೇಳ್ತಾರೆ ನೋಡಿ. ಅದನ್ನೇ ನಾನು ಅಲ್ಲಿ ಹೂ ಕೂಡ ಬಿಟ್ಟಿದೆ, ಹೂ ಬಿಟ್ಟರೆ ಬದನೆ ಕೂಡ ಬಿಟ್ಟಿದೆ. ಈ ರೀತಿ ಗಿಡಗಳನ್ನು ಯಾರೋ ಕೊಡುದಿಲ್ಲ, ನಮ್ಮ ಹತ್ರ ಇರ್ತದೆ. ಬದನೆ ಆಗಿರುವಂತ ಗಿಡಗಳನ್ನು ಕೊಡುವವರು ಯಾರಾದ್ರೂ ಇದ್ದಾರ? ಬಾರಿ ಕಡಿಮೆ. ಇಷ್ಟು ಕೊಟ್ಟರು ಕೂಡ ಜನರಿಗೆ ಬೇಡ, ಜನರಿಗೆ ಆ ಘಟದಿಂದ ಹಾಕಿರೋ ಕೆಮಿಕಲ್ ಹಾಕಿರೋದೇ ಬೇಕು. ಆ ವಿಷಯಕ್ಕೆ ಬರ್ತೇನೆ ನಾನು ಹೇಳ್ತೇನೆ ಯಾವಾಗ್ಲೂ ಕೂಡ ಜನರಿಗೆ. ಆತ್ಮಹತ್ಯೆಗೆ ಒಂದು ಕೇಸ್ ಇದೆ ನೋಡಿ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಒಂದು ಆತ್ಮಹತ್ಯೆಗೆ ಯತ್ನ ಮಾಡಿದ್ರೆ ಒಂದು ಕೇಸ್ ಇದೆ. ಅದೇ ರೀತಿ ಜನರಿಗೆ ಕೇಸ್ ಹಾಕ್ಬೇಕು. ಯಾಕಂದ್ರೆ ಅವರೆಲ್ಲರೂ ಕೆಮಿಕಲ್ ತಿಂದು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದಾರೆ. ಅದೇ ನಾವು ನಾಳೆ ಸಾಯಕ್ಕೆ ಇವತ್ತು ಊಟ ಮಾಡ್ತಿದ್ವಿ ಅಂತ ಯಾರಿಗೂ ಗೊತ್ತಾಗಿಲ್ಲ. ಎಕ್ಸಾಕ್ಟ್ಲಿ. ಮಂಗಳೂರಲ್ಲಿ ಆಸ್ಪತ್ರೆ ಎಂಬಂತದ್ದು ಕಾನ್ಸೆಪ್ಟ್ ಇರಲಿಲ್ಲ. ಹೌದು, ಮಂಗಳೂರಲ್ಲಿ ಬಗ್ಗೆ ಮಾತಾಡ್ಬೇಕಾದ್ರೆ, ಹೌದು, ನಮ್ಮ ಜಿಲ್ಲೆಯ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ, ನಮ್ಮ ಜಿಲ್ಲೆಯಲ್ಲಿ ಶಾಲೆಗಳು ಕಾಲೇಜುಗಳು ಇತ್ತು. ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳು ಇದ್ದು, ಎಲ್ಲರೂ ಚೆನ್ನಾಗಿ ಕಲಿತಾ ಇದ್ರು. ಆದ್ರೆ ಈಗ ಮಂಗಳೂರಲ್ಲಿ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ನೀವು ಹೇಗೆ ಹೇಳಿದ ಹಾಗೆ ಕೆಮಿಕಲ್ ತಿಂದಿದ್ದರಿಂದ ಇಲ್ಲಿಯ ಬಿಸ್ನೆಸ್ ಮ್ಯಾನ್ ಅವರಿಗೂ ಕೂಡ ಒಂದು ಇದರಲ್ಲಿ ಬಿಸ್ನೆಸ್ ಆಗುತ್ತೆ ಎಂಬ ದೂರದೃಷ್ಟಿ ಆಸ್ಪತ್ರೆಗಳ ರಾಶಿಯೇ ನಮ್ಮ ಜಿಲ್ಲೆಯಲ್ಲಿ ಉಂಟು. ಆಸ್ಪತ್ರೆಗಳ ರಾಶಿ, ಮೆಡಿಕಲ್ ಹಬ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ದೊಡ್ಡ ಶಬ್ದ ಏನು? ಮೆಡಿಕಲ್ ಹಬ್. ಮುಲ್ಕಿಯಿಂದ ನೀವು ಕೋಣಾಜಿವರೆಗೆ ಹೋದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಆಸ್ಪತ್ರೆಗಳೇ. ಆ ಬಗ್ಗೆ ಅಲ್ಲಿ ಮುಡಿಪು, ಇಲ್ಲಿ ಮುಲ್ಕಿ, ಅಲ್ಲಿಂದ ಶುರು ಆಗುತ್ತೆ. ಹಳ್ಳಿಗೂ ಬಂದಿದೆ ಈಗ. ಉಜಿರೆ ಬೆಳ್ತಂಗಡಿಯಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ. ಆಸ್ಪತ್ರೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಆ ಕೆಮಿಕಲ್ ತಿಂದು ಇವಾಗ ಹೋಗ್ಬೇಕು, ಎಲ್ಲಿ ಮಲಗ್ಬೇಕು, ಅದೇ ಬೆಡ್ ಅಲ್ಲಿ. ಸೊ ಅಂತ ಪರಿಸ್ಥಿತಿಯಲ್ಲಂತಹ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕಸ್ತೂರಿ ಅರಿಶಿನವನ್ನು ನೋಡಿ ಆಯ್ತು, ಬದನೆ ನೋಡಿ ಆಯ್ತು, ಇನ್ನು ಮುಂದಕ್ಕೆ ನೋಡುವ ಇರುವಂತದ್ದು ಅರಿವೆ ಸೊಪ್ಪು ಅಥವಾ ಬದನೆಯ ವಿವಿಧ ತಳಿಗಳನ್ನು ನೀವು ಮಾಡಿ. ಮನೆಯ ಹಿಂಬದಿ ಇರುವಂತಹ ಒಂದು ಜಾಗ ನೋಡಿ, ಅವರ ಕಾಂಪೌಂಡ್ ವಾಲ್ ಕಾಣ್ತದೆ, ಅವ್ರಿಗೆ ಇಷ್ಟೇ ಇರುವಂತದ್ದು ಇದೇ ಬಾರ್ಡರ್. ಅದರ ಆಚೆ ಇರುವಂತದ್ದು ರಬ್ಬರ್ ತೋಟ ಬೇರೆ ಯಾರ್ದು. ಆದ್ರೆ ಈ ಜಾಗವು ಕೂಡ ನೀವು ಬಿಟ್ಟಿಲ್ಲ. ಮನೆ ಹಿಂದ್ಗಡೆ ಇರುವಂತಹ ಬಿಸಾಡಿ ಗುಜಿರಿ, ಬಾಟ್ಲಿ, ಟರ್ಪಲ್, ಬೇಡವಾದದ್ದೆಲ್ಲ ಮನೆ ಹಿಂಭಾಗಕ್ಕೆ ತಂದು ರಾಶಿ ಹಾಕ್ತಾರೆ. ಯಾಕೆ? ಮನೆ ಮುಂದಕ್ಕೆ ಬಂದ್ರೆ ನೆಂಟರು ನೋಡ್ತಾರೆ, ನಾಚಿಕೆ ಆಗುತ್ತೆ ಎಂಬ ದೃಷ್ಟಿಯಲ್ಲಿ ಹಿಂದಕ್ಕೆ ತಂದು ಹಾಕ್ತಾರೆ. ಆದ್ರೆ ನೀವು ಮನೆಯಲ್ಲಿ ಯಾವುದೇ ಕಸವನ್ನು ಇಟ್ಕೊಳ್ಳದೆ ಮನೆಯಲ್ಲಿ ಹಿಂದೆ ಇರುವಂತಹ ಜಾಗವನ್ನು ಕೂಡ ತುಂಬಾ ಉಪಯೋಗ ಮಾಡಿದಿರಿ, ಸದುಪಯೋಗ ಮಾಡಿದಿರಿ. ಹರಿವೆಯಲ್ಲಿ ಒಂದು 6-7 ವೆರೈಟಿಗಳಿದೆ. ಅದರಲ್ಲಿ ಒಂದು ಕರಿಯಾಲ ಅನ್ನುವಂತ ಹರಿವೆ. ಈ ಹರಿವೆದು ಬೇರೆ ಏನು ಸಾಮರ್ಥ್ಯ ಅಂತ ಹೇಳಿದ್ರೆ, ಸ್ವಲ್ಪ ಹತ್ರ ತನ್ನಿ ಮೇಡಮ್. ನೋಡಿ ಇಲ್ಲಿ ಏನಂತ ಹೇಳಿದ್ರೆ, ನೋಡಿ ಹೀಗೆ ಮಾಡಿದ್ರೆ ಹೀಗೆ ಟಕ್ ಅಂತ ಕಟ್ ಆಗ್ತದೆ. ಈ ರೀತಿ ಮಾಡಿದ್ರೆ ಇದಕ್ಕೇನು ಇದು ಬೇಕಾಗಿಲ್ಲ ಕಟ್ ಮಾಡ್ಲಿಕ್ಕೆ. ಇಷ್ಟು ತೋರಿದೆ ನೋಡಿ, ಹಳೆ ಹರಿವೆ ಇದು ನೋಡಿ, ಇಷ್ಟು ದೊಡ್ಡದಿದೆ. ಇದು ಬಾರಿ ವಿಶೇಷ ಸೌತ್ ಕೇಂದ್ರದ ಎಲ್ಲದಲ್ಲಿ ಕೂಡ ಹೂ ಬಿಟ್ಟಿದೆ. ಮತ್ತೆ ಇದು ಬಾರಿ ಸ್ಮೂತ್. ಈ ದಂಡಿದೆ ಅಲ್ಲ ನಿಮಗೆ, ಅದು ನಿಮಗೆ ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್. ಹೌದು, ಒಳ್ಳೆ ಟೇಸ್ಟ್ ಇರ್ತದೆ. ಇಲ್ಲೊಂದು 5 ಇರ್ತದೆ. ಅದರ ಜೊತೆಗೆ ಇಲ್ಲೊಂದು ನೋಡಿ ಮೇಡಮ್, ಇದೊಂದು ತೋರಿಸಿ. ಇದನ್ನು ಒಂದು ಸ್ಮೆಲ್ ನೋಡಿ ಸರ್, ಇದು ಕೊತ್ತಂಬರಿ ಸೊಪ್ಪಿನ ಸ್ಮೆಲ್ ತರ ಬರ್ತದೆ. ಅದೇನದು ಕೊತ್ತಂಬರಿ ಸೊಪ್ಪಿನ ಕಾಣ್ತದ ನಿಮ್ಗೆ ನೋಡಿ. ಇದು ಕೊತ್ತಂಬರಿ ಸೊಪ್ಪೇನಾ? ಓ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದಿರಿ ನೀವು?
ಕೊತ್ತಂಬರಿ ಸೊಪ್ಪು ಅದ ನೋಡಿ ಬೇಕಾದ್ರೆ ಅದು ಕೊತ್ತಂಬರಿ ಸೊಪ್ಪನಾಗಿ ಕಾಣ್ತಾ ಉಂಟಾ? ಇಲ್ಲ ಸ್ಮೆಲ್ ಮಾತ್ರ ಮಾತ್ರ ಕೊತ್ತಂಬರಿ ಸೊಪ್ಪಿಂದ ಸ್ಮೆಲ್ ಬರ್ತಾ ಉಂಟಲ್ಲ. ಅದಕ್ಕೂ ಕೊತ್ತಂಬರಿ ಕೊರಿಯಂಡರ್ ಅಂತಾನೆ ಹೇಳುವಂತದ್ದು. ಯಾವ ಮಲೇಷಿಯನ್ ಕೊರಿಯಂಡರ್ ಏನೋ ಒಂದು ಹೆಸರಲ್ಲಿ ಇದೆ ಅದು. ನಾನು ಮೊನ್ನೆ ನಾಗಾಲ್ಯಾಂಡ್ ಅಸ್ಸಾಂ ಕಡೆಗೆ ಹೋಗಿದ್ದೆ ಸಾವಯವಕ್ಕೋಸ್ಕರ. ಅಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಇದೇ ರೀತಿಯ ಕೊತ್ತಂಬರಿ ಸೊಪ್ಪನ್ನು ಮಾರಾಟ ಮಾಡ್ತಿರ್ತಾರೆ. ಕೊತ್ತಂಬರಿ ಸೊಪ್ಪಿನ ಬದಲಾಗಿ ಇದೇ ಕೊತ್ತಂಬರಿ ಸೊಪ್ಪು ಸೂಪರ್ ಮಾರ್ಕೆಟ್ ಅಲ್ಲಿ ಇನ್ಯಾವುದೋ ಬೀದಿ ಬದಿಲಲ್ಲ. ಅರ್ಥಾಯ್ತಾ ನಿಮಗೆ? ಅಂದ್ರೆ ಅದು ಯಾವುದೇ ಸಾವಯವ ಗೊಬ್ಬರಗಳಿಲ್ಲದೆ ನಿಮ್ಮ ಭಾಗದಲ್ಲಿ ತೋಟದಲ್ಲಿ ನೋಡಿ ಇರ್ತದೆ. ಅದು ಕಳೆಗಿಡ, ಅದು ತೋಟದಲ್ಲಿ ಬೆಳೆದಿರ್ತದೆ. ಆದ್ರೆ ನಮ್ ಕಡೆ ಇದು ಕಡಿಮೆ. ಇವ ಯಾರು ಬೆಳೆಸ್ತಾರೆ ಅದು? ಈಗಿಲ್ಲ, ಈಗ ಯಾಕಂದ್ರೆ ನಿಮ್ಗೆ ಕಾಣ್ಲಿಕ್ಕೆ ಸಿಗಲ್ಲ. ಔಷಧಿ ಹಾಕಿ ತೋಟನೆಲ್ಲ ಸಾಯಿಸಿದಾರಲ್ಲ, ಅದರಿಂದಾಗಿ ನೋಡಿ ಇಲ್ಲಿ ಸ್ವಲ್ಪ ಬೀಜಗಳು ಮೊಳಕೆ ಬರುದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಬಿದ್ದ ಬದನೆ ಗೊತ್ತಾಯ್ತು ನಿಮ್ಗೆ? ಇದು ಬಿದ್ದದ್ದು ಕೊಳತ ಬಿದ್ದ ಬದನೆ ಕೂಡ ಸಾವಿರ ಗಿಡ ಆಗಿದೆ. ಅದ ಯೂಸ್ ಆಗುದಿಲ್ಲ, ಯಾಕಂದ್ರೆ ಅದೆಲ್ಲ ಕೊಳತೋಗ್ತದೆ, ಯಾಕಂದ್ರೆ ಹತ್ರ ಇದೆ ಅಲ್ಲ, ಆ ಕಾರಣ. ಮೆಣಸು ನೋಡಿ, ಬೇರೆ ವೆರೈಟಿ ಮೆಣಸುಗಳಿವೆ. ಬ್ಯೂಟಿಫುಲ್. ಅರಿವೆ ಸೊಪ್ಪಿನ ಬಗ್ಗೆ ಬೇರೆ ಬೇರೆ ರೀತಿಯ ಅರಿವೆ ಸೊಪ್ಪು, ವಿವಿಧ ತಳಿಯ ಅರಿವೆ ಸೊಪ್ಪು ಉಂಟಂತ ಹೇಳಿದ್ರಿ. ಇಲ್ಲಿ ನೋಡಿ, ಇದು ಒಂದು ಬೇರೆನೇ ಅರಿವೆ ಸೊಪ್ಪು. ಇದೊಂದು ಕೇರಳದ ವೆರೈಟಿ. ಇದು ಕೇರಳದ ವೆರೈಟಿ, ಪಿಂಕ್ ಇದೆ ನೋಡಿ. ಇದು ಕಣ್ಣಿಗೆ ಹೊಡಿತದೆ. ಇದು ಲಾಂತರ ಅಂತ ಹೇಳಿ ಇದು ವೆರೈಟಿ. ಇದು ಬಾರಿ ಫೇಮಸ್ ಕೇರಳದಲ್ಲಿ. ಇದನ್ನ ಒಬ್ಬ ವಾಡಿಕಾರಲ್ಲಿ ಒಂದು ಸ್ವಲ್ಪ ತಗೊಂಡ್ಬಂದು ಮಾರಿ ಹೋಗುದು ರೀಲ್ಸ್ ಬಂದಿತ್ತು ಸಂತೆಯಲ್ಲಿ ಬಂದು. ಇದೇ ಅರಿವೆ ಸೊಪ್ಪನ್ನು 1 ಕೋಟಿಯ ಆಡಿ ಕಾರಲ್ಲಿ ಬಂದು ಸಂತೆಯಲ್ಲಿ ಬಂದು ಮಾರಾಟ ಮಾಡಿ ಹೋಗಿರೋ ಒಂದು ರೀಲ್ಸ್ ಬಂದಿತ್ತು 2-3 ವರ್ಷದಿಂದ. ಅದೇ ವ್ಲಾಂತರ ಅನ್ನುವಂತ ವೆರೈಟಿ ಹರಿವೆ ಸೊಪ್ಪು. ಇಲ್ಲಿ ನೋಡಿ, ಇಲ್ಲಿ ಬಸಳೆ ಇದೆ ನೋಡಿ. ಹೌದು, ಬಸಳೆ ಇದರಲ್ಲಿ ಇದೆ. ಈ ಬಸಳೆ ಕೂಡ ಚೆನ್ನಾಗಿ ಬಂದಿದೆ. ಈ ಸೆಟ್ ಏನು ಅಂತ ಹೇಳಿದ್ರೆ, ಇದು ನಿಮ್ಗೆ ಬಸಳೆ ಹೊರಗಡೆ ಹೋಗಿದೆ. ಹೌದೌದು ನೋಡಿ. ಸೊ ನಿಮ್ಗೆ ಪದಾರ್ಥಕ್ಕೆ ಬಹುಶಃ ಇಡೀ ವರ್ಷ ಅಲ್ಲ, ಇಡೀ ದಿನ ಬೇಕಾದ್ರೂ ಬೆಳಿಗ್ಗೆ ಒಂದು ಪದಾರ್ಥ, ಸಂಜೆ ಒಂದು ಪದಾರ್ಥ, ರಾತ್ರಿ ಒಂದು ಪದಾರ್ಥ ತರಕಾರಿ ಕೂಡ ಆರಾಮವಾಗಿ ಮಾಡ್ಬೋದು. ಅಷ್ಟು ವೆರೈಟಿ ತರಕಾರಿಗಳು ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಅದು ಬಳ್ಳಿ ಬಸಳೆ, ಇದು ಮರ ಬಸಳೆ ಅಂತ ಹೇಳಿ. ಇದರ ಎಲೆ ಇನ್ನೊಂದು ತಿನ್ನಿ ಅಂತೆ. ದಿನ ಆದ್ರೂ ಕೂಡ ಈ ಎಲೆ ಸ್ಮೂತೇ ಇರ್ತದೆ. ಈ ಎಲೆ ಒಂದೇ ರೀತಿಯಲ್ಲಿ ಇರ್ತದೆ. ಅದು ತಿನ್ನಿ. ಮರ ಬಸಳೆ ಅಂತ ಹೇಳಿ ನಾರ್ತ್ ಕರ್ನಾಟಕ ಸೈಡ್ ಅಲ್ಲಿ, ನಾರ್ತ್ ಇಂಡಿಯಾ ಸೈಡ್ ಅಲ್ಲಿ ಇದನ್ನು ಹೆಚ್ಚು ಉಪಯೋಗ ಮಾಡ್ತಾರೆ. ಮರ ರೀತಿಯಲ್ಲಿ ಬೆಳೀತದೆ. ಇದಕ್ಕೆ ಇದಿಲ್ಲ, ಅಂದ್ರೆ ಏಜ್ ಅಂತಿಲ್ಲ. ಬಸಳೆ ತರನೇ 3 ತಿಂಗಳಿಗೆ 6 ತಿಂಗಳಿಗೆ ಸತ್ತು ಹೋಗುತ್ತೆ ಅಂತಿಲ್ಲ. ವರ್ಷಗಟ್ಟಲೆ ಬದುಕ್ತದೆ. ತುಂಬಾ ದೊಡ್ಡ ಮರ ಆಗ್ತದೆ. ಟೇಸ್ಟ್ ಕೂಡ ಚೆನ್ನಾಗಿದೆ. ಹೌದು. ಇದು ಹಾಸ್ಟೆಲ್ ಪಕ್ಕ ಎಲ್ಲ ಒಂದು 4 ಮರ ನೆಟ್ಟುಂಟಲ್ಲ ನಿಮಗೆ. ಅವ್ರ ವಾರದಲ್ಲಿ ಒಂದು ಸೊಪ್ಪಿನ ಸಾಂಬಾರು ಇದ್ರಲ್ಲಿ ಮಾಡಬಹುದು. ವಾವ್. ನೋಡಿ, ಮರ ಬಸಳೆ. ಇಲ್ಲಿಯೂ ಕೂಡ ಮೆಣಸುಂಟು ನೋಡಿ. ಇವರು ಮೆಣಸು ಪ್ರಿಯರು, ಎಲ್ಲಿ ಹೋದ್ರು ಮೆಣಸೊಂದು ಬಿಟ್ಟಿಲ್ಲ. ಒಂದು 2 ಸೆನ್ಸ್ ಜಾಗದಲ್ಲಿ, 2 ಸೆನ್ಸ್ಗಿಂತ ಕಡಿಮೆನೆ ಅಂತ ಹೇಳ್ಬೋದು. 2 ಸೆನ್ಸ್ ಅಂತ ಹೇಳಿದ್ರೆ 443 ಸ್ಕ್ವೇರ್ ಫೀಟ್ ಮಲ್ಟಿಪ್ಲೈಡ್ ಬೈ 2 ಅಂತ ಹೇಳಿದ್ರೆ 886 ಸ್ಕ್ವೇರ್ ಫೀಟ್. ಇಷ್ಟು ಜಾಗದಲ್ಲಿ ಏನೆಲ್ಲ ಬೆಳೆಸ್ಕೊಂಡಿದ್ದಾರೆ ನಿಮಗೆ ತೋರಿಸ್ತೇವೆ. ಒಂದು ಜಾಗವು ಕೂಡ ವೇಸ್ಟ್ ಮಾಡದೆ, ಹುಲ್ಲನ್ನು ಕೂಡ ಬರದ ಹಾಗೆ ಒಂದು ವೀಡ್ ಮ್ಯಾಟ್ ಅನ್ನು ಹಾಕಿ, ಹೋಗುವಂತ ದಾರಿಗೆ ವೀಡ್ ಮ್ಯಾಟ್ ಹಾಕಿದ್ದಾರೆ. ಅದರ ಪಕ್ಕದಲ್ಲಿ ಮನೆಯಲ್ಲಿಯೇ ವೇಸ್ಟ್ ಆಗಿರುವಂತ ಹಂಚು ಕೂಡ 2 ಸೈಡಲ್ಲಿ ಕಾಂಪೌಂಡ್ ವಾಲ್ ತರ ಇಟ್ಟು, ಅದರ ನಡುವಿನಲ್ಲಿ ಯಾವ ತರ ಎಲ್ಲ ತರಕಾರಿ ಬೆಳೆಸಿದ್ದಾರೆ ತೋರಿಸ್ತೇವೆ, ಬನ್ನಿ ನೋಡಿ. ಶಿವಪ್ರಸಾದ್ ರವರೇ, ಸರ್, ಇದು ಗುಳ್ಳ ಬದನೆಗಳ ವೆರೈಟಿ. ಸುಮಾರು 8-10 ವೆರೈಟಿಯ ಬದನೆಗಳಿರ್ತದೆ ಇದರಲ್ಲಿ. ಅದರಲ್ಲಿ ಒಂದು ವೆರೈಟಿ ಬದನೆ ನೋಡಿ. ನೋಡಿ, ಇದೊಂದು ನೋಡಿ ಹೇಗಿದೆ ನೋಡಿ. ಪಿಂಕ್ ಕಲರ್ ಇರ್ತದೆ ಬದನೆ, ತುಂಬಾ ಚೆನ್ನಾಗಾಗತ್ತೆ. ಅದರ ಜೊತೆಗೆ ನೋಡಿ ಅಲ್ಲೊಂದಿದೆ ನೋಡಿ, ಅಲ್ಲೊಂದು ಆ ಬದನೆ ತೋರಿಸಿ ನೋಡಿ. ಇದು ಇನ್ನೊಂದು ವೆರೈಟಿಯ ಬದನೆ, ವಿಧವಿಧಾನದ ಬದನೆ. ಅಂದ್ರೆ ಇದು ಸಾಧಾರಣ ಊರಿನ ಬದನೆ ಅಂತ. ಹೌದೌದು, ಲೋಕಲ್ ಬದನೆ. ಇಲ್ಲಿ ಒಂದು ತೋರಿಸ್ಬೇಕು ಮೇಡಮ್. ಅಲ್ಲಿ ನೋಡಿ, ಅದನ್ನು ತೋರಿಸಿ. ಆ ಬೇರು ಬಂದಿರೋ ತೋರಿಸಿ. ಅಲ್ಲಿ ನೋಡಿ, ಇಲ್ಲಿ ಈ ಕಡೆ ಕಾಣ್ತದೆ ನೋಡಿ. ಹೌದು, ನೋಡಿ ಹೋಗಿ ಹತ್ರಕ್ಕೆ. ನೋಡಿ ಸ್ನೇಹಿತರೆ, ಅದು ಬೇರು ಬಂದಿದೆ. ಅವ್ರು ಸರ್ ತೋರಿಸಿದ್ದಾರೆ ನೋಡಿ, ಬೇರು ಬಂದಿರೋದು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಗೆಲ್ಲು ಯಾವ್ದಿದೆ, ಬದನೆ ಗಿಡಗಳಿದೆ, ಈ ಗಿಡಗಳಲ್ಲಿ ಬೇರು ಬರ್ತದೆ ಅಂತ ಆಯ್ತು ನೆಟ್ರೆ. ಹೌದಲ್ವಾ? ಅದನ್ನೊಂದು ಪ್ರಾಯೋಗಿಕವಾಗಿ ಮಾಡಿದೆ ನಾನು. ಇದು ಗಿಡ ಆಗಿ ತುಂಬಾ ದೊಡ್ಡದಾಗಿ ಬದನೆ ಆಗುವಾಗ 3 ತಿಂಗಳಾಗತ್ತೆ. ಆದ್ರೆ ಈ ಬದನೆ ಯಾವ್ದು ದೊಡ್ಡ ದೊಡ್ಡ ಗಿಡಗಳಿದೆ, ಇದು ಮಳೆ ಜೋರಾದ್ರೆ ಸಾಯುವ ಚಾನ್ಸಸ್ ಇದೆ, ಅಡಿಯಿಂದನೇ ಕೊಳ್ತು. ಅದಕ್ಕೆ ಇದನ್ನು ಸೂಪರ್ ಆಗಿ ಗಿಡಗಳನ್ನು ಮಾಡ್ಲಿಕ್ಕೆ ನೋಡಿ, ಈ ರೀತಿ ಕಡ್ಡಿ ಯಾವ್ದಿದೆ, ಈ ರೀತಿ ಕಡ್ಡಿಗಳು ನೋಡಿ ಸ್ನೇಹಿತರೆ, ಇದನ್ನು ಇಲ್ಲಿಂದ ಈ ರೀತಿ ಕಟ್ ಮಾಡಿ ಒಂದು ಕಡ್ಡಿ ಎಲೆಗಳನ್ನು ತೆಗೆದು ನೀವು ತೊಟ್ಟೆಗೆ ಮಣ್ಣನ್ನು ಹಾಕಿ ಅದರೊಳಗೆ ಸ್ವಲ್ಪ ಅಲೋವೆರಾ ತಾಗಿಸಿ ಇಟ್ರೆ ನೋಡಿ, ಈ ಗಿಡ ಆಗತ್ತೆ ನೋಡಿ. ವಾವ್. ನೋಡಿ, ಇದು 1 ತಿಂಗಳ ಗಿಡ. ನೋಡಿ ಹೇಗೆ ಜೀವ ಬಂದಿದೆ ನೋಡಿ. ಇದ್ರ ನೋಡಿ ಸೂಕ್ಷ್ಮವಾಗಿ ಇದನ್ನು ಸ್ವಲ್ಪ ಝೂಮ್ ಮಾಡಿ, ನೇರ ಹೂವೇ ಬರ್ಲಿಕ್ಕೆ, ಇವಾಗಲೇ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುವಂತದ್ದು ಲಕ್ಷಣ ಕಾಣ್ತಾ ಉಂಟು. ನಿಮ್ಮ ಮನೆಯಲ್ಲಿ 1-2 ಗುಳ್ಳದ ಗಿಡ ಇರ್ಬೋದು. ಇನ್ನು ಮಳೆಗಾಲದಲ್ಲಿ ಸತ್ತು ಹೋಗ್ತದೆ, ನಿಮ್ ತಲೆ ಬಿಸಿ ಇರ್ತದೆ ಇದನ್ನ ಹೇಗೆ ಉಳಿಸು ಅಂತ. ನೀವು ಇದನ್ನ 10 ಗಿಡ ಮಾಡ್ಬೋದು.
ಒಂದೇ ಸಲ. ವೆರಿ ಗುಡ್. ತುಂಬಾ ಚೆನ್ನಾಗಿರೋ ಗಿಡ ಮಾಡಿ ನೇರ ನಟ್ರೆ ಸೂಪರ್ ಆಗಿ ಬರುತ್ತೆ. ನೋಡಿ ನಾನು ಮಾಡಿದ್ದೇನೆ, ಮನೆಯಿಂದ ತಗೊಂಡು ಬಂದದ್ದು. ಅದ್ಭುತವಾಗಿರುವಂತಹ ಒಂದು ಐಡಿಯಾವನ್ನು ನೀವು ಕೊಡ್ತಿದ್ದೀರಿ. ಹೌದು, ಯಾಕಂದ್ರೆ ಇದರ ಬೀಜ ಆಗುವಾಗ ತುಂಬಾ ಸಮಯ ಆಗ್ತದೆ. Correct. ಮತ್ತೆ ಮನೆಯಲ್ಲಿರೋದನ್ನು ಉಳಿಸ್ಕೊಳ್ಳಿಕ್ಕೆ ಭಾರಿ ಕಷ್ಟ. Correct. ಬೀಜ ಆಗುದು, ಅದು ಯಾವ್ದು ಹಾಳಾಗೋಗುದು, ಕೆಲಸ ಮೊಳಕೆ ಬರ್ಲಿಕ್ಕಿಲ್ಲ, ಅದೆಲ್ಲ ಕೂಡ ಇರ್ತದೆ. ಇದು ಕಾಟ ಕೆಸಲ್ಲದು. ನೀವೊಂದು ಕೆಲಸ ಮಾಡ್ಬೇಕು, ಯಾಕೆ ಇದರಲ್ಲಿ ನೋಡಿ ಸ್ವಲ್ಪ ಧೈರ್ಯದಲ್ಲಿ ಒಂದು ಎಲೆಯನ್ನು ತಿನ್ಬೇಕು. ನೀವು ತಿನ್ಬೋದು, ತಿನ್ಬೇಕು. ತಿಂದು ಈಗ ಬಾಯಲ್ಲಿ ಚಿರಿಪಿರಿ ಆಗ್ಲಿಕ್ಕಿಲ್ಲ, ಏನಾಗುದಿಲ್ಲ. ನೋಡಿ ನೋಡಿ ಶಿವಪ್ರಸಾದ್ ರವರು ಹೇಳಿದ ಧೈರ್ಯದಲ್ಲಿ ನಾನು ಈ ಕೆಸುವಿನ ಎಲೆ ಅಂತ ತಿಂತೆ. ಅದು ಕೂಡ ಮಳೆಗಾಲ ಸ್ಟಾರ್ಟ್ ಆಗಿದೆ, ಭಯಂಕರ ಕೆರೀತಿರ್ತದೆ. ತುಂಬಾ ಅದು ಕೆರೀತದೆ. ಅದು ನೋಡುವ, ಟ್ರೈ ಮಾಡುವ. ಹೇಗಾಗ್ತದೆ? ಎಲೆ ಅಡಿಕೆ ತಿಂದಾಗ ಆಗ್ತದೆ, ಕೆರೀದಿಲ್ಲ, ಏನಿಲ್ಲ. ಕೆರಿಯದಿರುವಂತ ಕೆಸು ಅದು. ಇಡೀ ವರ್ಲ್ಡ್ ಅಲ್ಲಿರುವಂತ ಒಂದೇ ವೆರೈಟಿ ನಮ್ಗೆ ಗೊತ್ತಿರೋದು ಕೆಸು. ಇನ್ಯಾವ್ದು ಇದ್ರೆ ಕಮೆಂಟ್ ಮಾಡ್ಲಿ ಬೇಕಾರೆ. ಅದು ನಮ್ಗೆ ಗೊತ್ತಿರೋದು ಇದು ಮಾತ್ರ ಕೆರಿಯದಿರುವಂತ ಕೆಸು. ಪತ್ರಡೆಗೆ ಎನಿ ಟೈಮ್ ಎನಿ ಸೀಸನ್ ಅಲ್ಲಿ ಕೂಡ ಇದನ್ನ ಹಾಕಿ ಪತ್ರಡೆ ಮಾಡ್ಕೊಂಡು ಯಾವ ಟೈಮಲ್ಲಿ ಮಾಡ್ಬೋದು. ನೋಡಿ ಇದು ಈಗ ಇದ್ರ ಈ ನೊರ ಇದೆಲ್ಲ, ಇದು ತಾಗಿದ್ರೆ ಸಾಕು ಕೆರೀತದೆ. ಕರೆಕ್ಟಾ? ಕರೆಕ್ಟ್ ಅಲ್ಲ? ನೋಡಿ ಇದರ ಈ ಸೈಡನ್ನು ಕಟ್ ಮಾಡಿ ಕೊಡ್ತೇನೆ ನಿಮಗೆ. ಕಟ್ಟಿದ್ದೀನಿ ನೋಡು, ಕೆರೀಲಿ ನೋಡು. ನಿಮಗೆ ಅದು ಕೈಗೆ ತಾಗಿದ್ರೆ ಸಾಕು, ನೀವು ಕೊಯ್ಕೊಂಡು ಮನೆಗೆ ಬರಬೇಕಾದ್ರೆ ಸಾಂಬಾರಿಗೆ ಹೇಗೆ ಉಂಟು. ಎನಿ ಟೈಮ್ ಪತ್ರೊಳಗೆ, ಎನಿ ಟೈಮ್ ಸಾಂಬಾರಿಗೆ ಹುಳಿ ಹಾಕದೇ ಇರುವಂತ ಮಾಡುವಂತ. ಎಲ್ಲಿಂದ ತಂದ್ರಿ ಇದು? ಅದು ಹೊರದೇಶದ, ಅಮೆರಿಕಾದ ಮೂಲ. ಅದು ನಮ್ಗೊಬ್ರು ಸ್ನೇಹಿತರೊಬ್ರು ಕೊಟ್ಟರು. ತುಂಬಾ ಜನರಿಗೆ ಪ್ರಚಾರ ಮಾಡಿದ್ದು, ತುಂಬಾ ಜನರಿಗೆ ಕೊಟ್ಟಿದ್ದೇನೆ ನಾನು ಅದನ್ನು. ಇದು ಬಹುಶಃ ಯಾರ ಮನೆಯಲ್ಲಿ ಇರ್ಲಿಕ್ಕಿಲ್ಲ. ಹೌದೌದೌದು. ಯಾಕಂತ ಹೇಳಿದ್ರೆ ನೀವು ಹೇಳಿದ್ದು ಅದು ವಿದೇಶಿ ತಳಿ ಅಂತ. ಹೌದೌದು. ಸೊ ವಿದೇಶಿ ತಳಿ ಅಂತ ಹೇಳುವಾಗ ಬಹುಶಃ ವಿದೇಶಿ ಅಂತ ಹೇಳಿದಾಗ ಯಾರ ಹೈಬ್ರಿಡ್ ಅನ್ಕೋಬೇಕು ಅಂತಿಲ್ಲ. ಯಾಕಂದ್ರೆ ನಮ್ಮ ಭಾರತದಾಗಿ ಅಲ್ಲೂ ಕೂಡ ಗುಡ್ಡ, ನ್ಯಾಚುರಲ್ ಆಗಿರುವಂತದ್ದು, ಹಳ್ಳಿ ಎಲ್ಲ ಇರ್ತದೆ. ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಶಿವಪ್ರಸಾದ್ ರವರೇ, ವಿದೇಶಕ್ಕೂ ನಮ್ಮ ಭಾರತ ದೇಶಕ್ಕೆ ಇರುವಂತ ಒಂದು ವ್ಯತ್ಯಾಸ. ಭಾರತ ದೇಶದಲ್ಲಿ ಸಾವಯವ ರೀತಿಯಲ್ಲಿ ಬೆಳೆಯುವಂತಹ ಗೊಬ್ಬರ, ಮೀನಿನ ಗೊಬ್ಬರ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮೀನಿನ ಗೊಬ್ಬರ. ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಫಿಶ್ ಬೇಸ್ಡ್ ಪ್ರಾಡಕ್ಟ್ಸ್ ಸಾಕಷ್ಟು ಹೇರಳವಾಗಿ ಸಿಗ್ತದೆ. USA ಆಗಿರ್ಬೋದು, ಗಲ್ಫ್ ಕಂಟ್ರೀಸ್ ಆಗಿರ್ಬೋದು, ಅವರೆಲ್ಲರೂ ಆ ಫಿಶ್ ವೇಸ್ಟ್ ಅನ್ನು ಅವರು ಇಂಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಿಂದ, ಹೊರಗಡೆ ಹೋಗ್ತಾ ಉಂಟು. ನಮಗೆ ಅವರಿಗೆ ಬೇಡದಿರುವಂತದ್ದು ನಮ್ಮ ದೇಶದ ಜನರಿಗೆ ಬೇಕಾಗಿರುವಂತದ್ದು ನೀವು ಹೇಳಿದಾಗೆ ಕೆಮಿಕಲ್ ಫರ್ಟಿಲೈಸರ್ ಹೊರಗಿನ ದೇಶದಿಂದ ಈಗ ಕಡಿಮೆ ಸಿಗ್ತದೆ ಅಂತ ಹೇಳ್ತಿದ್ರಲ್ಲ, ಹಡಗಲ್ಲಿ ಮೊನ್ನೆ ಗಲಾಟೆ ಆಗಿ ತರ್ತಾ ಇದ್ದಾರೆ ನಮ್ಮ ದೇಶಕ್ಕೆ. ಅಂದ್ರೆ ಅವರಿಗೆ ಗೊತ್ತುಂಟು ಆರೋಗ್ಯ ಭರಿತವಾಗಿ ಏನು ಅಂತ. ಕರೆಕ್ಟ್. ಸೊ ಮುಂದುವರಿಸಿ ನೋಡಿ, ಹೇಗಿದೆ ಕಲರ್ ನೋಡಿ, ಹೇಗಿದೆ ಬಿಳಿ ಕಲರ್, ಬಿಳಿಯಲ್ಲಿ ಕ್ರೀಮ್ ನೋಡಿ, ಸೂಪರ್ ಆಗದೆ. ತುಂಬಾ ಮಳೆಗಾಲ ಸೈಜ್ ಸ್ವಲ್ಪ ಚಿಕ್ಕದುಂಟು, ಇಲ್ಲ ದೊಡ್ಡ ದೊಡ್ಡದಾಗತ್ತೆ. ಬಹುಶಃ ಅದು ಇನ್ನು ಬೆಳಿಬೇಕಷ್ಟೇ, ಹೌದು. ಅದರ ನಡುವಿನಲ್ಲಿ ಮೆಣಸು, ಅದರ ಬೇರೆ ವಿಧದ ಮೆಣಸು. ಹೌದು ನೋಡಿ, ಇಲ್ಲಿ ಬಹುಶಃ ತುಂಬಾ ಖಾರದ್ದು ಮೆಣಸು ಅಂತ. ಹೌದು. ಇದು ನೋಡಿ, ಇದೇಗಿದೆ ಗುಳ್ಳ, ನಮ್ಮ ಮಂಗಳೂರು ಗುಳ್ಳ. ಇದೆಲ್ಲ ಗಿಡಗಳು ಇಷ್ಟರವರೆಗೆ ಈ ಗಿಡಗಳೆಲ್ಲ ಸತ್ತೋಗ್ತಿತ್ತು. ಈ ಬಾರಿ ಈ ಗಿಡದ 1000 ಗಿಡಗಳಿಗೆ ರೆಡಿ ಆಗ್ತದೆ ನನ್ನ ಹತ್ರ. ಇದನ್ನು ಹೇಗೆ ಕೂಡ ಮಾಡಬಹುದು ನಿಮಗೆ ನೀವು ಹೇಳಿದ ಮೆಥಡ್ ಅಲ್ಲಿ. ಹೌದು. ಮತ್ತೊಂದು ವಿಶೇಷ ಏನಂದ್ರೆ ಸರ್, ಈಗ ನೀವು ಇದನ್ನ 10 ಗೆಲ್ಲು ತೆಗೆದಿರ್ತದೆ ಒಟ್ಟಿಗೆ, ಇನ್ನೊಂದು 15 ದಿನ ಆಗೋ ಇನ್ನೊಂದು 10 ಗೆಲ್ಲು ರೆಡಿ ಆಗಿರ್ತದೆ. ಅಂದ್ರೆ ಇಲ್ಲಿ ಅಂದ್ರೆ ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕು, ಆಗ ಅದು ಹೆಚ್ಚು ಗೆಲ್ಲುಗಳನ್ನು ಮಾಡ್ಕೊಳ್ತದೆ. ಕರೆಕ್ಟ್. ಆ ರೀತಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಈ ರೀತಿಯ ಬದನೆಗಳಿದ್ರೆ ಅದನ್ನು ಖಂಡಿತವಾಗಿ ಆ ರೀತಿ ತೊಟ್ಟೆಯಲ್ಲಿ ಹಾಕಿ ಮಾಡಿ, ಚೆನ್ನಾಗಾಗುತ್ತೆ. ಗ್ರೋತ್ ಕೂಡ ಜಾಸ್ತಿಯಾಗಿ ಬರ್ತಾ ಇರ್ತದೆ. ಹೇಳಿದ ಹಾಗೆ ಶಿವಪ್ರಸಾದ್ ರವರು ಮೆಣಸು ನೋಡಿ, ಬೇರೆ ಬೇರೆ ತಳಿಯ ಮೆಣಸು, ವಿವಿಧ ರೀತಿಯ ಮೆಣಸು, ಮನೆಗೆ ಮಾತ್ರವಲ್ಲ ಇಡೀ ಊರಿಗೆ ಸಾಕು ಅಷ್ಟು ಒಂದು ಈ 2 ಸೆಂಟ್ಸ್ ಜಾಗದಲ್ಲಿ ಒಂದು ಅರ್ಧ ಪೋರ್ಷನ್ ಇದನ್ನು ಕೂಡ ಬೆಳೆಸಿದ್ದಾರೆ. ಮನೆಯ ಹಿಂಬದಿ ಆಗಿ ಇವಾಗ ಮನೆಯ ಮುಂಭಾಗದಲ್ಲಿ ಬರುವಾಗ, ಮನೆಯ ಮುಂಭಾಗದಲ್ಲಿ ಸಾಕಷ್ಟು ಇವರು ತರಕಾರಿ ಕೃಷಿಯನ್ನು ಮಾಡಿದ್ದಾರೆ. ಸೊ ಮನೆ ಮುಂಭಾಗದಲ್ಲಿ ಏನೆಲ್ಲ ಬೆಳೆಸಿದ್ದಾರೆ ನೋಡಿ ಸರ್. ಇದು ನಮ್ಮ ಮನೆ ಪಕ್ಕದ ಎದುರುಗಡೆ ಇರುವಂತದ್ದು. ಇಲ್ಲಿ ಹಂಚನ್ನು ಸೆಟ್ ಮಾಡಿದ್ದೇವೆ ನೋಡಿ. ಇಲ್ಲಿ ಯಾವುದೇ ಕಸಗಳು ಹೊರಗೆ ಬರಬಾರ್ದು, ಯಾಕಂದ್ರೆ ಮನೆ ಎದುರುಗಡೆ ಇರ್ತದೆ. ಈ ಹಂಚಿನ ಒಳಗಡೆಗೆ ಎಲ್ಲ ಕಸ ಕಡ್ಡಿಗಳನ್ನು ಹಾಕಿದಾಗ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಹೇಗಿದೆ ನೋಡಿ, ಬಿಳಿ ಗಾಂಧಾರಿ. ಇದನ್ನೊಂದು ನೀವು ಮಜ್ಜಿಗೆಗೆ ಹಾಕಿದ್ರೆ ಉಂಟಲ್ಲ, ಅದರದ್ದು ಟೇಸ್ಟ್ ಜಾಸ್ತಿ ಆಗೋದು ಚಟ್ನಿಗೆ ಉಪಯೋಗ ಮಾಡಿದ್ದೇನೆ, ಸೂಪರ್ ಆಗುತ್ತೆ. ಅದರ ಜೊತೆಗೆ ಉದ್ದ ಬದ ನೋಡಿ, ಇಲ್ಲಿ ಹಣ್ಣಾಗಿದೆ ಅಲ್ಲ, ಇದು ಬೀಜಕ್ಕೆ ಬಿಟ್ಟದಲ್ಲ, ತಿಂದು ಸಾಕಾಗಿ ಉಳಿದದ ಹಣ್ಣಾದದು. ಹೇಗಿದೆ ನೋಡಿ ಟೇಸ್ಟ್, ಸೂಪರ್ ಆಗುತ್ತೆ ನೋಡಿ. ಈ ರೀತಿ ಇದನ್ನ ಇದರದ್ದು ಇದು ಮಾಡಬಹುದು, ನಮ್ಮ ತವಾ ಟೈಪ್ ಅಲ್ಲಿ ಹೀಗೆ ಮಾಡಬಹುದು. ಮಸಾಲ ಫ್ರೈ ಮಾಡಬಹುದು ನೋಡಿ. ಈ ರೀತಿ ಕಟ್ಟಿಂಗ್ ಮಾಡಿದ್ರೆ ಸೂಪರ್ ಆಗುತ್ತೆ. ಯಾರ್ಯಾರು ಮೀನು ತಿನ್ನುವುದಿಲ್ಲ, ಪ್ಯೂರ್ ವೆಜ್ ನವರು ಇದ್ದಾರೆ, ಅವರೆಲ್ಲರಿಗೂ ಕೂಡ ಇದನ್ನೇ ಬಂಗುಡೆ ಮಾಡಬಹುದು. ಕಬಾಬ್ ತರ ಮಾಡ ಆಗಲ
ಇದು ಮಾಡ ಬಾರಿ ಹಾಗಲ್ಲ. ಫೇಮಸ್, ನಿಮ್ಗೆ ಎಲ್ಲಾದ್ರೂ ಕಾಣ್ತದೆ ನೋಡುವ. ಕಾಡು ಕಂಚಲ ಅಂತ ಹೇಳ್ತಾರ. ಕಾಡು ಕಂಚಲ ಅಂತ ಹೇಳ್ತಾರೆ ಕರೆಕ್ಟ್. ಇದಕ್ಕೆ. ಇನ್ನು ಈಗ ಆಗ್ಲಿಕ್ಕೆ ಶುರು ಆಯ್ತು, ಇದು ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಿಡ್ಲಿಕ್ಕೆ ಶುರು ಆಗಿದೆ. ಹ್ಮ್. ಇನ್ನೀಗ ತುಂಬಾ ಆಗತ್ತೆ ಇದರಲ್ಲಿ. ಆರೋಗ್ಯಕ್ಕೆ ಬಾರಿ ಒಳ್ಳೇದು ಅಂತ ತುಂಬಾ ಕೇಳಿದೆ ಒಳ್ಳೆದು. ನಾನು. ನೋಡಿ ಇಲ್ಲಿ ಹ್ಮ್. ಫುಲ್ ಮಾಡಾಗಲ್ಲ. ಹೌದು ಹೌದು. ಹಾ ಹೌದು, ನೋಡಿ ಅದರ ಅಡಿಯಲ್ಲಿ ಗೆಡ್ಡೆಗಳು. ಅದನ್ನು ತುಂಬಾ ಅದಕ್ಕೆ ಜನ ಮುಗಿ ಬೀಳ್ತಿದ್ದಾರೆ. ಅದನ್ನು ಒಂದೆರಡು ಯೂಟ್ಯೂಬರ್ ಯಾರೋ ಅದರಲ್ಲಿ ಭಾರಿ ಸಾವಯವ ಸತ್ವ ಇದೆ ಅಂತ ಹೇಳಿದ್ರು. ವಾವ್. ಅದಕ್ಕೆ ಜನರು ಅದರ ಮೇಲೆ ಮುಗಿ ಬೀಳ್ತಿದ್ದಾರೆ. ತುಂಬಾ ಮುಗಿ ಬೀಳ್ತಾ ಇರ್ತಾರೆ. ಜನರಿಗೆ ಸಾವಯವ ಆಗಿರುವಂತ ಎಲ್ಲ ಐಟಮ್ಗಳಲ್ಲೂ ಕೂಡ ಬೇಕು, ಮಾಡ್ಲಿಕ್ಕೆ ಬೇಡ. ಆ ಸಾವಯವ ಆಗಿರುವಂತ ಎಲ್ಲ ತರಕಾರಿಗಳಲ್ಲೂ ಕೂಡ ಹ್ಮ್. ಅದರಲ್ಲಿ ಮನುಷ್ಯನಿಗೆ ಬೇಕಾಗಿರೋ ಗುಣ ಇದೆ ಅಂತ ಜನರಿಗೆ ಗೊತ್ತಿಲ್ಲ. ಹೌದು. ಯಾರೊಬ್ಬ ಯೂಟ್ಯೂಬ್ ಅವನು ಒಂದನ್ನು ಹೇಳಿದ ತಕ್ಷಣ ಅದರಿಂದ ಓಡೋದು. ಕರೆಕ್ಟ್. ಇದರಲ್ಲೂ ಸಾವಯವ ಇದೆ, ಇದರಲ್ಲೂ ಆರೋಗ್ಯಕ್ಕಿದೆ. ಇಲ್ಲಿ ಬನ್ನಿ.